ಈ ಮೋಕ್ಷ ಪ್ರಾಪ್ತಿಯ ಗುಟ್ಟು ಇದು ಸ್ವಲ್ಪ ಪಾರ್ಶ್ವಭೂಮಿ ಹೇಳಿ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ನಮಗೆಲ್ಲ ಗೊತ್ತಿರ್ತಕ್ಕಂಥವರಿಲ್ಲ. ಭಗವಂತನೊಂದು ವಿಧಾನ ಏನಿರ್ತದೆ ಅಂದ್ರೆ, ಒಬ್ಬ ಸತ್ಪುರುಷರು ಸದ್ಗುರುರಾದರು ಅಂದ್ರೆ ಅವ್ರು ಯಾವ ದಿವ್ಯ ವಿಚಾರಗಳಿರ್ತವೆ, ಅವ್ರು ಯಾವ ಅಲೌಕಿಕ ಅನುಭವಗಳಿರ್ತವೆ, ಅವ್ರು ಯಾವ ಒಂದು ವೈಚಾರಿಕ ಭೂಮಿಕಾ ಇರ್ತದೆ, ಮತ್ತು ಅವ್ರು ಯಾವ ಒಂದು ವ್ಯಕ್ತಿತ್ವದ ಅಂತಸ್ತಿರ್ತದೆ, ಅದನ್ನ ಸಮಾಜಕ್ಕೆ ವ್ಯಕ್ತಪಡಿಸ್ತಕ್ಕಂಥ ಒಂದು ವ್ಯಕ್ತಿ ಹುಟ್ಟಿ ಬರಬೇಕಾಗ್ತದೆ. ಅದು ಆ ಸದ್ಗುರುಗಳ ಸಂಕಲ್ಪದಿಂದನೇ ಆಗಿದೆ. ಒಂದು ದಿವಸ ಮಹಾರಾಜರಿಗೆ ಒಬ್ಬರು ಏನೊಂದು, ಮಹಾರಾಜ್ ನೀವು ಸಮರ್ಥನ ಅವತಾರಿದ್ದೀರಿ, ಬ್ರಹ್ಮಾನಂದ ಮಹಾರಾಜರು ಕಲ್ಯಾಣ ಸ್ವಾಮಿ ಅವತಾರಿದ್ದಾರೆ. ಅವಾಗ ಮಹಾರಾಜರು ಏನಂದ್ರು ಅಂದ್ರ, ನಾನು ಸಮರ್ಥ ಅವತಾರ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬ್ರಹ್ಮಾನಂದ ಮಾತ್ರ ಕಲ್ಯಾಣ ಸ್ವಾಮಿ ಅವತಾರಿದ್ದಾರೆ. ಸಮರ್ಥರಿಗೆ ಕಲ್ಯಾಣ ಸ್ವಾಮಿ ಹೆಂಗೋ ಅಂದ್ರೆ ಸಮರ್ಥರ ಅವತಾರಕ್ಕೆ ಕಲ್ಯಾಣ ಸ್ವಾಮಿನೇ ಬರಬೇಕು. ಆದ್ರೆ ಇವ್ರದೊಂದು ಪಾರ್ಶ್ವಭೂಮಿನ ಬೇರೆ. ಸಾಮಾನ್ಯವಾಗಿ ಸತ್ಪುರುಷರು ಎರಡೂ ಪ್ರಕಾರದಿಂದ ಆಗ್ತಾರೆ. ಒಬ್ಬರು ನಿರಕ್ಷರಿಗಳಾಗಿದ್ದು ಸತ್ಪುರುಷರಾಗ್ತಾರೆ, ಸ್ವಲ್ಪ ಏನೋ ಶಿಕ್ಷಣ ಇದ್ದವರು ಸತ್ಪುರುಷರಾಗ್ತಾರೆ, ಸದ್ಗುರುಗಳಾಗ್ತಾರೆ. ಅವ್ರ ಶಿಷ್ಯರು ಮಹಾನ್ ವಿದ್ವಾಂಸರು ಇದ್ದು ಅವ್ರ ಶಿಷ್ಯರಾಗಿದ್ದಾರೆ. ರಾಮಕೃಷ್ಣ ಪರಮಹಂಸರಿಗೆ ಬರೀಲಿಕ್ಕೆ ಬರ್ತಿದ್ದಿಲ್ಲ, ಸಹಿ ಮಾಡಲಿಕ್ಕೆ ಬರ್ತಿದ್ದಿಲ್ಲ, ಶ್ರೋತ ಇದೆ. ಅವ್ರ ಶಿಷ್ಯರು ಜಗತ್ ಪ್ರಸಿದ್ಧ. ಅವಾಗ ಒಬ್ಬರು ಅಮೆರಿಕಾದಲ್ಲಿ ಒಬ್ಬ ಕಣ್ಮಗಳು ವಿವೇಕಾನಂದನ ಕೇಳಿದ್ರು, ಅಲ್ಲ ನೀವು ಇಂಥ ಮಹಾನ್ ವಿದ್ವಾನ್, ವಿವೇಕಾನಂದರು ಸುಮ್ಮನೆ ಇದ್ದಿದ್ದಿಲ್ರಿ, ಬಹಳ ದೊಡ್ಡ ವಿದ್ವಾನ್ ಇದ್ರು. ಒಂದು ದಿವಸ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ಇವನಂಥ ಈ ವಿಷಯೀ ಜನರಿಂದ ತುಂಬಿಕೊಂಡಿರ್ತಕ್ಕಂಥ ಈ ಕಲ್ಕತ್ತಾದಲ್ಲಿ ಇವನಂತ ಹುಟ್ಟಿ ಹೆಂಗ? ಅವ್ರ ವ್ಯಕ್ತಿತ್ವ ಸಣ್ಣವರ ಬಾಲ್ಯದಿಂದಲೇ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಅವ್ರು BA 1, 2 ನಲ್ಲಿ ಓದ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಭಗವದ್ಗೀತೆ ಉಪನಿಷತ್ತುಗಳ ಭಾಷ್ಯ ಸಹಿತ ಓದಿದೆ. ಇವತ್ತು ನಮ್ಮ ಹುಡುಗರ ಪರಿಸ್ಥಿತಿ ಏನದು, ಶಾಲೆ ಪುಸ್ತಕ ಓದುವುದು ಚೆನ್ನಾಗಿ. ಅವ್ರು ಓದೋ ಪದ್ಧತಿ ಹೆಂಗಿತ್ತು ಅಂದ್ರೆ, ರಾತ್ರಿ ಓದ್ಲಿಕ್ಕೆ ಕೂಡ್ಬೇಕಾದ್ರೆ ಒಂದು ಇಡ್ಲಿ ಒಲಿನಾದ ಒಂದು 4-5 ಕಪ್ ಚಹಾ ಇಟ್ಕೊಂಡು ತಮ್ಮ ಒಂದು ಹಗ್ಗ ಕಟ್ಕೊಂಡು ಒಂದು ಕಂಬಕ್ಕೆ ಕಟ್ಕೋತಿದ್ರು, ಕಟ್ಕೊಂಡು ಹೋಗ್ಬೇಕು ಕೂಡ್ತಿದ್ರು. ನಿಂತು ಬಂದ ಕೂಡ ಒಂದು ಅರ್ಧ ಕಪ್ ಚಹಾ ಕುಡ್ತಿದ್ರು. ನಿಂತು ಬಂದ ಕೂಡ ಮೊಬೈಲ್ ತಕೊಂಡು ಕೂಡ್ತಿದ್ರು. ಒಂದು ಅರ್ಧ ಕಪ್ ಚಹಾ ಕುಡಿತೀವಿ. ಚಹಾ ಕುಡಿದು ಹಿಂಗ ಬಹಳ ತೂಕಡಿಸಿ ಹೊರಗಿದ್ರು ಅಂದ್ರೆ ಆ ಕಾಲು ಜಗ್ತಿರ್ತೀವಿ, ಹಗ್ಗ ಜಗ್ತಿರ್ತ ಕೆಸರ ಹಾಕ್ಬಿಡ್ಬೇಕು. ಕಷ್ಟಪಡೋದ ಯಾರು ಪ್ರಪಂಚದಲ್ಲಿ ಅಥವಾ ತಮ್ಮ ಜೀವನದಲ್ಲಿ ಏನಾದ್ರೂ ಸಾಧಿಸ್ಲಿಕ್ಕೆ ಶಕ್ತಿ ಇಲ್ಲ. ನಾವು ಕಷ್ಟಪಡ್ಲಿಕ್ಕೆ ಬೇಡ, ಎಷ್ಟು ಶಕ್ತಿ ಐಷಾರಾಮದಲ್ಲಿರಬೇಕು. ಐಷಾರಾಮದಲ್ಲಿರಬೇಕು ಅನ್ನುವಂತ ಮನಸ್ಸು, ಬುದ್ಧಿ, ಅಂತಃಕರಣ ಇರೋದನ್ನು ಅದು ಬಹಳ ಕೆಳಮಟ್ಟದ್ದು. ನಮ್ಮ ಜೀವನದಲ್ಲಿ ಏನಾದರೂ ನಿರ್ಮಾಣ ಆಗಬೇಕು ಅನ್ನುವಂಥ ಕಳಕಳಿ ಇರ್ತಕ್ಕಂಥವ್ರು ಬಹಳ ಉನ್ನತ ಮಟ್ಟ. ಕಬೀರ जब हम पैदा हुए जग हंसे हम रोए, ऐसी करनी कर चलो हम हंसे जग रोए. ತಲೆಗೆ ಬರುವುದಿಲ್ಲ ವಿಚಾರ.
ಇವತ್ತೇನು ಹೆಂಗೆ ಎಲ್ಲಿ ಅಡ್ಡಾಡ್ತಿ ಎಲ್ಲಿ ಯಾವ ಸಿನಿಮಾಕ್ಕೆ ಹೋಗ್ಲಿ ಯಾವ ಇದನ್ನು ಮಾಡಲಿ ಬರೀ ಇವರ ವಿಷಯ. ಇವತ್ತಿನ ವಿಷಯ ಏನದರೋ ಮಾತಾಡೋದು ಅಂದ್ರೆ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಇದರ ಅರ್ಥನೇ ಇಲ್ಲ. ಅಂಥವ್ರು ನೀವು ಇಂಥ ಮೇಧಾವಿಗಳು ಪ್ರಜ್ಞಾವಂತರು ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವ್ರು ರಾಮಕೃಷ್ಣ ಪರಮಹಂಸರಂಥವ್ರು ಯಾಕೆ ಗುರು ಮಾಡಿಕೊಂಡು ನಮ್ಮ ಭಾರತೀಯ ಗುರು ಶಿಷ್ಯ ಪರಂಪರೆಯ ಒಂದು ವೈಶಿಷ್ಟ್ಯ ಪ್ರಾಪಂಚಿಕ ಸಂಬಂಧ ಮತ್ತು ಈ ಆಧ್ಯಾತ್ಮಿಕ ಸಂಬಂಧಗಳಲ್ಲಿ ಬಹಳ ಮೂಲಭೂತ ವ್ಯತ್ಯಾಸ. ಪ್ರಾಪಂಚಿಕ ಸಂಬಂಧ ಏನದ ಅಂದ್ರೆ ಜನ್ಮ ಜನ್ಮಾಂತರದ ಋಣಾನುಬಂಧ ಇರ್ತದೆ. ಒಬ್ರಿಗೊಬ್ರು ಸುಖ ದುಃಖ ಕೊಡ್ಲಿಕ್ಕೆ ನಾವು ಒಂದು ಕುಟುಂಬದಲ್ಲಿ ಹುಟ್ಟಿ ಬರ್ತೀವಿ, ಒಂದು ಸಮಾಜದಲ್ಲಿ ಹುಟ್ಟಿ ಬರ್ತೀವಿ. ಆದ್ರೆ ಆಧ್ಯಾತ್ಮಿಕ ಸಂಬಂಧ ಹೆಂಗದ ಅಂದ್ರೆ ಇದು ಕೇವಲ ಈಶ್ವರಿ ಯೋಜನೆ ಆಯ್ತು. ಯಾವ ಗುರು ಯಾವ ಶಿಷ್ಯ ಆಗ್ಬೇಕು ಮೊದಲ ನಿಶ್ಚಯ ಆಗ್ಬೇಕು. ನಾವು ಬೇಕಾದಂತಹ ಸತ್ಪುರುಷರ ಕಡೆಗೆ ಹೋಗಿ ನಾವು ನಿಮ್ಗೆ ಶಿಷ್ಯ ಆಗ್ತೀವಿ ಅಂದ್ರೆ ಆಗೋದು ಪದಾಗಿ. ಮಹಾರಾಜಕ್ಕೊಂದು ಚಂದ ಉದಾಹರಣೆ ಹೇಳಿದ್ರು. ಈ ನಮ್ದು ಕರ್ನಾಟಕ ಬ್ಯಾಂಕಿನಾಗ ಅಕೌಂಟ್ ನಾವು ಕೆನರಾ ಬ್ಯಾಂಕಿನಾಗ ನಮ್ಗೆ ದುಡ್ಡು ಕೊಡ್ತಾ ಇದ್ದೀವಿ. ನಮ್ಮ ಬ್ಯಾಂಕಿನಾಗ ನಿಮ್ದು ಅಕೌಂಟ್ ಇಲ್ಲ ಹೋಗ್ತದೆ. ಕರ್ನಾಟಕ ಬ್ಯಾಂಕಿಗೆ ಹೋದ್ರೆ ನಮ್ಗೆ ದುಡ್ಡು ಸಿಗುತ್ತೆ. ಹೆಂಗೋ ಹಂಗೇನಿಲ್ಲ. ಇಲ್ಲೇ ಇದ್ರು ಮಹಾರಾಜರು ತಮ್ಮ ಸದ್ಗುರುಗಳಿಗಾಗಿ ಅಡ್ಡಾಡಿದ್ದೆಷ್ಟು, ಬ್ರಹ್ಮಾನಂದ ಮಹಾರಾಜ ತಮ್ಮ ಸದ್ಗುರುಗಳಿಗಾಗಿ ಅಡ್ಡಾಡಿದ್ದೆಷ್ಟು. ಆವಾಗ ವಿವೇಕಾನಂದ ಒಂದು ಮಾತು ಹೇಳಿದ್ರು, ನನ್ನ ಅಗ್ದಿ ಕಳಕಳಿಯನ್ನು ದಿವಸವಾಗಿ ಕನಿಷ್ಠ 1 ತಾಸಾದ್ರೂ ಯಾವುದಾದ್ರೂ ಸತ್ಪುರುಷರ ಚರಿತ್ರೆ ಓದ್ರಿ, ಏನಾದ್ರೂ 4 ಆಧ್ಯಾತ್ಮಿಕ ವಿಚಾರ ಓದ್ರಿ. ನಾವು ಇವತ್ತೇನು ನಾವು ಪ್ರಪಂಚದ ಜೀವನ ಸಾಗಿಸ್ತಾ ಇದ್ದೀವಲ್ಲ ಇದೆಲ್ಲ ಹೊಳೆ ಹುಣಸೆ ಅಂತ ಹೆಣ್ಮಗಳು ಮನ್ಯಾಗ ಒಂದು ಹಳಿ ಹುಣಸೆ ಹಣ್ಣು ಇತ್ತಂತ ಚೆನ್ನಾಗಿ ನದಿ ಒಳಗೆ ತೊಳ್ಕೊಂಬೋದು ಅಂತ ಹೋಗಿ ಒಂದು ಬಿದಿರಿನ ಗುಟ್ಟ್ಯಾಗ ತಗೊಂಡು ಹೋದ್ರು. ಇನ್ನೊಂದು ಗುಟ್ಟ್ಯಾಗ ತೊಳ್ಕೊಳ್ಳೋದು ಹಾಕಿ ಅದು ನೀರಾಗಿಟ್ಟು ಹಿಂಗೆ ಮಾಡಿ ಕೈ ನೋಡಿದ್ರು ಬರೀ ಒಂದು ಬೀಜ, ಒಂದು ಹುಣಸಿ ಬೀಜ ಕಲಿಕೆ ಅಂತ ಒಂದಿಷ್ಟು ಹುಣಸಿ ಬೀಜ ಬಂದು ಅಂತ ಅವನು ಅದೇ ನದಿಯಾಗ ಸೇರಿದ್ರು. ಹಂಗಾಗ್ತದೆ ನಮ್ಗೆ ಹೊಳೆ ಹುಣಸೆ ತೊಳೆದಂಗ ಈ ಪ್ರಪಂಚ ಅಂದ್ರೆ ಸ್ವಲ್ಪ ಏನಾದ್ರು ಪ್ರತಿ ದಿವಸ ಒಂದು ಗುರುಗಂಜಿ ಹಚ್ತಾರೆ ನಮ್ಮ ಜೀವನದೊಳಗೆ ಬಂತಪ್ಪ ಅನ್ನುವಂತ. ಅವ್ರು ಹೇಳಿದ್ರಂತೆ ರಾಮ್ ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರನ ಕೈಯಾಗ ಒಂದಿಷ್ಟು ಮಣ್ಣು ಕೊಟ್ಟರೆ ಅವರನ್ನ ಸುಂದರವಾದ ಪಾತ್ರೆಗಳನ್ನು ಮಾಡ್ತಾನೋ ಹಂಗ ರಾಮಕೃಷ್ಣ ಪರಮಹಂಸರ ಕೈಯಾಗಿ ಯಾವ ತರ ಮನಸ್ಸನ್ನು ಕೊಡ್ತಾರೋ ಅವ್ರ ಮನಸ್ಸನ್ನು ದಿವ್ಯ ಮನಸ್ಸನ್ನಾಗಿ ಮಾಡೋ ಶಕ್ತಿ ಅದು. ಮೈಂಡ್ ಟು ಸೂಪರ್ ಮೈಂಡ್. ಒಬ್ಬಾಕಿ ಪ್ಯಾರಿಸಿನ ಹೆಣ್ಮಗಳು ಅರವಿಂದ್ ಘೋಷ್ ಅವ್ರ ಕಡೆಗೆ ಬಂದು ಏನಂದ್ರು, ನನಗೆ ಸಾಧನೆ ಮಾಡಬೇಕಂತದೆ, ಸ್ವಲ್ಪ ನಮ್ಗೆ ಉಪದೇಶ ಕೊಡ್ತೀಯ. ಅವಾಗ ಅವ್ರ ಆಕೆಗೆ ಏನ್ ಮಾಡಿದ್ರು ಅಂದ್ರೆ ಓಂ ನಮೋ ಭಗವತೆ ಅಂತ ಉಪದೇಶ ಕೊಡ್ತಾರೆ. ನಿಮ್ಗೆಲ್ಲ ಆಶ್ಚರ್ಯ ಅನ್ಸ್ಬೋದು. ಆ ಹೆಣ್ಮಗಳು ಎಷ್ಟು ಜಿಗಟ ಎಂಥ ತಳಮಳ ಇತ್ತು ಅಂದ್ರೆ ಬಹಳ ದೊಡ್ಡ ಹೆಣ್ಮಗಳಾಗಿ ನಾಮಸ್ಮರಣೆ ಬಗ್ಗೆ ಪರಾಕಾಷ್ಠದ ಅನುಭವ ಹೊಂದಿದೆ. ಮತ್ತೆ ಏನ್ ಮಾಡ್ತಿದ್ರು ಅಂದ್ರೆ ದಿನ 8 ತಾಸು ಒಂದು ದೊಡ್ಡ ಹಾಲ್ನೊಳಗೆ ಓಂ ನಮೋ ಭಗವತೆ, ಓಂ ನಮೋ ಭಗವತೆ, ಓಂ ನಮೋ ಭಗವತೆ, ಓಂ ನಮೋ ಭಗವತೆ ಅರ್ಥ ಇಟ್ಲ ಹಿಂಗೆ ಅಡ್ಡಾಡ್ತೀವಿ. ಸಮಯ ಸಿಕ್ಕೂಡ ನಾವು ಏನ್ ಮಾಡ್ತೀವಿ, ಯಾರಿಗಾರ ಫೋನ್ ಮಾಡ್ತೀವಿ. ನಮ್ಮ ಫೋನ್ಗಳು ಬಹಳಷ್ಟು ಹಂಗೆ ಇರ್ತಾವ. ಆರಾಮ್ ಕೂತಿರ್ತಾರೆ ಸೋಫಾದ ಮೇಲೆ ಕೈಯಾಗ ಫೋನ್ ಬಿದ್ದಿರ್ತ ತಗೊಂಡವ್ರ ಇದ್ದೇನೇನ್ರಿ ಇದ್ದೀವ್ರಿ ಏನ್ ಕೆಲಸ ಇಲ್ಲ. ಚಾ ಕುಡಿದ್ರಿ ಚಾ ಕುಡಿದ್ರಿ ಇಲ್ಲ ಮೊಬೈಲ್ ಹಿಡ್ಕೊಂಡು ಕೂಡುದು. ಎಷ್ಟು ಸಮಯ ವೇಸ್ಟ್ ಆಗ್ತದೆ. ನಮ್ಮ ಅದ್ರಲ್ಲಿ ಲಕ್ಷ್ಯ ಇಲ್ಲ, ಕಳಕಳಿನೇ ಇಲ್ಲ. ಆಯುಷ್ಯ ಕಳೆದಾಗ ಅದನ್ನ ತಿರುಗಿ ಕೊಡುವುದ. ನಮ್ಮ ಪರಿಸ್ಥಿತಿ ಹೆಂಗಂದ್ರೆ ಒಂದು ಹಾವು ಒಂದು ಕಪ್ಪಿನ ನುಂಗಿನ ಕತ್ತಿತ್ತು, ಅದು ನಿಧಾನವಾಗಿ ಒಳಗೆ ಎಳ್ಕೊಳಕ್ ಕತ್ತಿತ್ತು. ಅವಾಗ ಕಪ್ಪು ಏನ್ ಮಾಡಿ ಕತ್ತಿತ್ತು ಅಂದ್ರೆ ಮುಂದೆ ಹಾಗೆ ನೊಣ ತಿರ್ಲಿಕ್ಕೆ ಪ್ರಯತ್ನ ನಾಲ್ಗೀಚ ಆಗುತ್ತೆ. ಹಂಗಾಗಿ ಒಂದೊಂದು ಸೆಕೆಂಡ್ಗೆ ನಾವು ಮೃತ್ಯುವಿನ ಬಾಯ ಹೊಂದ್ತೀವಿ.
ತಿಳ್ಕೊಳ್ತಾರೆ. ಸತ್ಪುರುಷರು ಸಾವಧಾನ ಆಗಿರ್ತಾರೆ. ಮಹಾರಾಜನ ಕೇಳಿ ಮಹಾರಾಜ ನಿಮ್ಮ ಪರಮಾತ್ಮವನ್ನು ಒಂದ ಶಬ್ದವಾಗಿ ಮಹಾರಾಜರು ಸಾವಧಾನ, ನಾವೆಲ್ಲ ಸಾವಧಾನ ಇದ್ದೀವಿ. ರಾತ್ರಿ ಮಲ್ಕೊಂಡು ಸ್ವಲ್ಪ ವಿಚಾರ ಮಾಡಿ ಇವತ್ತಿನ ದಿವಸ ನಾವು ದುಡ್ಡಿನ ಜಮಾ ಖರ್ಚು ಬರ್ಕೊಂಡು ಒಂದು ಕಂಪ್ಯೂಟರ್ ಹಾಕಿಡುವ ಏನು ಆಗ್ತಿಲ್ರಿ, ಅದೆಲ್ಲ ಹುಡುಗಾಡಿ ಇಲ್ಲೇ ಉಳಿತಾರೆ. ಎದ್ರ ಜಮಾ ಖರ್ಚು ಬರಬೇಕು? ಪ್ರತಿ ದಿವಸದ ಸಮಯ ಜಮಾ ಖರ್ಚು ಬರಬೇಕು. ಕೆಟ್ಟ ಸಮಯವನ್ನು ನಾನು ಭಗವಂತನ ಕಡೆಗೆ ತೊಡಗಿಸಿದೆ, ಅಷ್ಟು ಜಮಾ ಕಡೆಗೆ ಉಳಿದದೆಲ್ಲ ಖರ್ಚಿದೆ. ನಾವು ಒಂದು ತಿಂಗಳು ಬರ್ತಂತ ತೋರಿಸು ನೋಡು ಇರ್ಬಾರ್ದು. ಹ್ಯಾಂಗ ಬ್ರಹ್ಮಾನಂದ ಮಹಾರಾಜರಂದ್ರ ಈ ಸಾಮಾನ್ಯ ವ್ಯಕ್ತಿ ಇದ್ರೆ ಹುಟ್ಟಿ ಬಂದದ್ದು ಜಾಲಿಹಾಳ ಬದಿ ಒಬ್ಬ ಬ್ರಾಹ್ಮಣರ ಮನೆಯೊಳಗೆ, ವೈದಿಕ ಬ್ರಾಹ್ಮಣರ ಮನೆಯಲ್ಲಿ ಸಣ್ಣವರಿಂದ ಬಹಳ ಮುರಾರಿದ್ರು ಅಂತ ತಿಳ್ಕೊಂಡು ಅವ್ರ ತಂದೆ ಒಂದು ದಿವಸ ಅವ್ರನ್ನ ಕೂಡಿಸೋದು ಬಹಳ ಬೈದ್ರು. ಅವಾಗ ಅವ್ರು ಎನಿಸ್ತು ಇನ್ನೂ 11-12 ವರ್ಷದ ಹುಡುಗ. ಊರಾಗ ಬಹಳ ತುಂಟತನ ಮಾಡ್ತಿದ್ರು. ಮಂದಿಗೆಲ್ಲ ಕಂಪ್ಲೇಂಟ್ ಬರ್ತದೆ, ನಿಮ್ಮ ಮಗ ಹಂಗ್ ಮಾಡಿದ, ನಿಮ್ಮ ಮಗ ಅದನ್ನು ಹಿಂಗ್ ಮಾಡಿದ, ಅದನ್ನು. ಅವ್ರು ಎಲ್ಲರೂ ಅಂತ್ಯ ಆಗ್ತಿದ್ರು. ಮುಂದೆ ಅವ್ರಿಗೆಲ್ಲ ಛೇ ಇಂಥ ಪಡಿ ಬದುಕಿರೋದ ಏನಾಗ್ತಿಲ್ಲ, ಬನಶಂಕರಿ ಹೊಂಡದಾಗ ಬಿದ್ದು ಸಾಯೋಣ ಅಂತ ತಿಳ್ಕೊಂಡು ಹೋದ್ರು. ಆದ್ರೆ 3-4 ಸಲ ಹೊಂಡದ ಕಡೆ ಹೋದ್ರೆ ಯಾರೋ ಕೈ ಹೆಂಗಂಗ ಮನೆಗೆ ಇರೋದಾದ್ರೆ ಅಲ್ಲಿ ಹೋಗಿ ಸ್ವಲ್ಪ ಬಿದ್ದ ಬಿಡುವ ಅಂತ ಹೋದಾಗ ತಂದು ಹೋಗದಂಗ. ಅವಾಗ ಬನಶಂಕರಿ ಅವ್ರಿಗೆ ಇದ್ವ, ನೀನು ಎಲ್ಲ ಮಾಡಬೇಡ, ನೀನು ನೆನಸಿಗೆ ಹೋಗು, ಅದು ಗೊಂಡೋಗ್ ಬಂತಂತಿದ್ದಾಗ ಅವ್ರ ಹತ್ರ ವೇದಾಂತ ಹೇಳಿ ಅದನ್ನು ಸರಳ ಹೋದ್ರು. 3 ವರ್ಷದಾಗ 5-6 ವರ್ಷ ಓದಿದ್ರೆ ಈ ವಿದ್ಯಾರ್ಥಿಗಳಿಗೆ ಆಗುವುದಿಲ್ಲ. ಸಂಪೂರ್ಣ ಋಗ್ವೇದ ಸಂಹಿತ ಕಂಪ್ಲೀಟ್ ಓದಿದ್ರು. ಮುಂದೆ ಅವರಿಗೆ ಗುರುಗಳು ಹೇಳಿದ್ರು, ನೀನು ಮುಳುಗುದಕ್ಕೋಪ್ಪ, ಅದು ಜನ್ಸಿ ಶಾಸ್ತ್ರಿ ಅಂತಿದ್ದಾರೆ, ಅವ್ರ ಕಡೆಗೆ ಶಾಸ್ತ್ರ ಓದು. ಅವ್ರ ಕಡೆಗಿದ್ದ ಶಾಸ್ತ್ರ ಓದಿದ್ರು. ಆಮೇಲೆ ಪುಣೆಗೆ ಹೋಗಿ ಶಾಸ್ತ್ರಾಧ್ಯಯನ ಮಾಡಿ ಬಂದು ನ್ಯಾಯಶಾಸ್ತ್ರದ ಅಗಾಧ ಪಂಡಿತರ. ನಾವು ತಿರುಗಿ ಮುರುಗಿ ಅವ್ರಿಗೆ ಡಿಗ್ರಿ ಮಾಡ್ಕೊಂಡಿರ್ತೀವಿ. ಏನ್ ನಮ್ ದಿಮಾಕು, ಏನ್ ನಮ್ ದೊಡ್ಡಿರ್ತೀವಿ, ಯಾರ್ಯಾರು ಕೇಳೋದಿಲ್ಲ, ಮಗ್ಗಲ ಮನೆಯವರು ಕೇಳೋದಿಲ್ಲ. ಜೆ ಕೃಷ್ಣಮೂರ್ತಿ ಇವತ್ತಿನ ಪ್ರವಚನದಾಗ, ನಿನ್ನೆ ಪ್ರವಚನದಾಗ ಈ ಶಿಕ್ಷಣ ಮತ್ತು ಆತ್ಮಜ್ಞಾನ ಚಂದ ಶಬ್ದದಾಗ ಹೇಳಿದೆ. ನಮ್ಮ ಕಡೆ ಇರ್ತ ಪ್ರವಚನ ಪುಸ್ತಕ ಜೆ ಕೃಷ್ಣಮೂರ್ತಿ ಅದನ್ನು ಓದ್ತಿರ್ತಿದ್ದಾರೆ. ಆಮೇಲೆ ಬನಶಂಕರಿ ಆಜ್ಞೆಯ ಪ್ರಕಾರ ಇದು ಆಯ್ತು. ಆಮೇಲೆ ಮುಳುಗುದಕ್ಕೆ ಹೋದ್ರು. ಷಟ್ಶಾಸ್ತ್ರಗಳಲ್ಲಿ ಅತ್ಯಂತ ನಿಪುಣ. ಶಾಸ್ತ್ರದ ತಾತ್ಪರ್ಯ ಅಂದ್ರೆ ಹೆಗಲ ಮೇಲೆ ಶಾಲೆ ಹಾಕೊಂಡು ಮಾನ ಸನ್ಮಾನಕ್ಕಾಗಿ ಭಿಕ್ಷಾ ಬೇಡಿಕೊಂಡು ಅಡ್ಡಾಡುವುದರಿಂದ ವಿದ್ವತ್ತಿನ ಲಕ್ಷಣ ಅಲ್ಲ. ಮತ್ತೇನಂಗಾರ ಅದರೊಳಗಿಂದ ವೈರಾಗ್ಯ ಬರುತ್ತೆ. ಶಾಸ್ತ್ರ ಜ್ಞಾನದೊಳಗಿಂದ ವೈರಾಗ್ಯ ಬಂದು ಶಾಸ್ತ್ರಾಧ್ಯಯನ ಸಾಧ್ಯ. ಅವ್ರು ವಿಚಾರ ಮಾಡಿದ್ರು, ಛೇ ಈ ಸಂಸಾರದೊಳಗೆ ಏನಾಗ್ತಿಲ್ಲ. ಮತ್ತೆ ಅಲ್ಲಿಂದ ಕಪ್ಪದ ಗುಡ್ಡಕ್ಕೆ ಹೋದ್ರು. ಅಲ್ಲಿ 9 ಪ್ರತಿಗಳು ಖಡಕ್ಕೆ ತಪಸ್ಸೆ ಮಾಡಿ ಅಲ್ಲಿಂದ ಭಗವಂತನ ಆಜ್ಞೆ ವೆಂಕಟಾಪುರದಲ್ಲಿ ಮಾಡು. ಅವಾಗ ಏನೇನೋ ಇದ್ದಿದ್ದಾರೆ. ಅಲ್ಲೊಬ್ಬ ಸಖುಬಾಯಿ ಅಂತ ತನ್ನ ಮಗಳನ್ನು ಕರ್ಕೊಂಡಿದ್ದೆ. ಆಕಿ ಅರ್ಥಾತ್ ಏನು ಅಂದ್ರೆ ಅಲ್ಲಿ ಶಿರಟ್ಟಿ ಒಳಗೆ ಒಬ್ಬ ಸರ್ದಾರನ ಹೆಂಡತಿ ಆಕಿ ಬನ್ನಿ ಬಿಟ್ಟು ಬಂದು ಇಲ್ಲಿ ಮಗಳನ್ನು ಕರ್ಕೊಂಡು ಇಲ್ಲಿ ಇದ್ಕೊಂಡು ಸೇವಾ ಮಾಡ. ಆ ಸಖುಬಾಯಿ ಹುಡುಗರು ಅಡ್ಡಾಡಿ ದುಡ್ಡು ಕೂಡ್ಸ್ಕೊಂಡು ಬರ್ಬೇಕು. ಅದರಿಂದ ನಂದಾದೀಪ ಇಟ್ಟಾಳ. ಅವತ್ತಿಂದ ಇವತ್ತಿನ ತನಕ ಒಂದು ನಂದಾದೀಪ ವೆಂಕಟಾಪುರದಲ್ಲಿ. ಆಮೇಲೆ ಒಂದು ಮಹಾದ್ವಾರ ಕಟ್ಟಿಸಿದ್ದು ಸಖುಬಾಯಿ ಮಹಾದ್ವಾರ ಬರ್ದಾರ. ಎಷ್ಟು ಕಷ್ಟಪಡ್ತೀವಿ ಅಲ್ಲಿ. ಅರ್ಥಾತ್ ಏನು ಅಂದ್ರೆ ಅರಣ್ಯ, ಅಲ್ಲಿ ಶ್ವಾಪದಗಳು ಮೃಗಗಳು ಅಡ್ಡಾಡ್ತಿರ್ತಿದ್ರು. ಮಗಳನ್ನು ಕರ್ಕೊಂಡು ಒಬ್ಬಾಕೆ ಇರ್ತಿದ್ದ. ಬ್ರಹ್ಮಾನಂದ ಮಹಾರಾಜರು ಹೋದಾಗ ಆಕೆ ಅತಿ ಕೊನೆಯ ಅವಸ್ಥೆ. ಬ್ರಹ್ಮಾನಂದ ಮಹಾರಾಜರು 9 ತಿಂಗಳಿದ್ರು. ಕಠೋರ ಸಾಧನೆ, 3 ಹೊತ್ತು ಸ್ನಾನ, ಜಪ, ತಪ, ಮಹಾಭಾಗವತ ಇರೋದ್ರಿಂದ ಲಕ್ಷ್ಮೀ ವೆಂಕಟೇಶಿ ಶ್ರವಣ ಮಾಡಿಸ್ತಿದ್ರು, ಪ್ರದಕ್ಷಿಣೆ ಹಾಕ್ತಿದ್ರು. ಆ ಪ್ರದಕ್ಷಿಣೆ ದಾರಿಯನ್ನು ಕಾಮಸುಖ, ಕಲ್ಲು, ಮುಳ್ಳು, ತೆಗ್ಗು, ದಿನ್ನಿ ಎಲ್ಲ ಸರಿ ಮಾಡ್ತಿದ್ರು. ಜನರ ಬರುವುದು ನೋಡಿಕೊಂಡು ಹೋಗಿ ಕಂಟಿಗೆ ದಾಡಿಕೊಂಡು
ಮತ್ತೆ ಇವ್ರಲ್ಲಿ ಬಂದು ನನ್ನ ಜೊತೆ ಮಾತಾಡ್ಕೊಟ್ಟು ನನ್ನ ಸಮಯ ಹಾಳು ಮಾಡ್ತಾರೆ. ಮುಂಚೆ ಸೊಟ್ಟೂರ್ಗೆ ಹೋಗಿ ಮುಂದೂಕರಿ ಬೇಡ್ಕೊಂಡು ಬರ್ತಿದ್ರು. ಸ್ವಲ್ಪ ದಿವಸ ಆದ್ಮೇಲೆ ಅದು ಬ್ಯಾಡ ಅನಿಸ್ತು, ಸುಮ್ಮನೆ ಮಂದಿ ಸಹವಾಸ ಬ್ಯಾಡ. ಆಮೇಲೆ ಯಾರೋ ಒಬ್ರು ನಾವು ದಿನ ಊಟ ತಂದು ಕೊಡ್ತೀವಿ ಅಂತ ಸ್ವಲ್ಪ ದಿವಸ ಮಾಡಿದ್ರು, ಅದು ಬ್ಯಾಡ ಅನಿಸ್ತು. ದಿನ ಅವ್ರು ಬರೋರು ಮಾತಾಡೋದು ಕೂಡ ಅದು ಬ್ಯಾಡ. ಅರ್ಥಾತ್ ಕರ್ಕಿ ರಸ ಕುಡಿದು 6-3-4 ತಿಂಗಳು ಇರ್ತದೆ, ಬರೀ ಕರ್ಕಿ ರಸ ಅದು ಕುಡಿಯೋದು. ಮಂದಿ ಮಕ್ಕಳು ಬಂದ್ರೆ ಅವ್ರಿಗೆ ತಿರ್ಲಿಕ್ಕೆ ತಗೊಂಬಂದ್ರೆ ತಿಂದು ಹೋಗಿ ಅಡಿ ಕುಂತು ಕುಡಿದು ಅವ್ರು ಧ್ಯೇಯ ನಿಶ್ಚಿತ ಆಗಿದೆ. ನಾನು ಧ್ಯೇಯ ಕಡೆ ಹೋಗ್ಬೇಕು ಅನ್ನುವಂಥ ದೃಢ ನಿಷ್ಠೆ ಇರ್ತದೆ. ಆಮೇಲೆ ಅಲ್ಲಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರು ಭಗವಂತನ ಆಜ್ಞಾ ಸದ್ಗುರುಗಳ ಕೃಪಾ ಬಂತು. ಭಗವಂತ ನಮಗೆ ಪ್ರಪಂಚ ಜೀವನದಲ್ಲಿ ಸಮಾಧಾನ ಆಗುವುದಿಲ್ಲ, ಜೀವನದ ಪ್ರಶ್ನೆ ಬಗೆಹರಿಲ್ಲ, ನೀ ಸದ್ಗುರುಗಳಿಗೆ ಶರಣ ಹೋಗು. ಅವಾಗ ಬ್ರಹ್ಮ ಮಹಾರಾಜ ಹೇಳಿದ್ರು, ನಾವು ಹೋಗುವುದಿಲ್ಲ, ನಾವು ನೀನ ಸದ್ಗುರು, ನೀನ ಭಗವಂತ, ನಿನ್ಬಿಟ್ಟು ನಾವು ಹೋಗ್ಲಿಕ್ಕೆ ತಯಾರಿಲ್ಲ. ಅವಾಗ ಭಗವಂತ ಹೇಳಿದ, ನೋಡು ನೀನು ನಾನು ಹತ್ತಿರಕ್ಕೆ ಮುಂದೆ ಉಪಯೋಗ ಇಲ್ಲ, ಸದ್ಗುರುಗಳಿಗೆ ಶರಣ ಹೋಗು. ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ಗುರುಕೃಪಾ ಹಿ ಕೇವಲ. ಆಮೇಲೆ ಅವರ ಎಲ್ಲಿದ್ದ ನಾನು ಗುರು ಉತ್ತರ ಭಾರತ ನಿನ್ನ ತಾರೀಖೆ ಎಷ್ಟೋ ಮಂದಿ ನಮ್ಮನ್ನು ಕೇಳ್ತಾರೆ, ಹೇಳೋಕ್ಕಾಗಿತ್ತಲ್ಲಿ ಹಿಂದೂರಾಗಿದ್ದಾರೆ ಅಲ್ಲಿ ಹೋಗುವಂತ, ಉತ್ತರ ಭಾರತಕ್ಕಾಗಿ ಇದ್ದಾರಂತ ಹೇಳಿ ಅದಕ್ಕೆ ಅವ್ರಿಗೆ ಶಿಷ್ಯನಾಗ್ತಕ್ಕಂಥ ತಯಾರಿ ಮಾಡೋದಕ್ಕಾಗಿ ಅವ್ರು ಉತ್ತರ ಭಾರತ ಎಲ್ಲ ಸಂಚಾರ ಮಾಡಿಸ್ತಾರೆ. ಡೈರೆಕ್ಟ್ ಹೋಗಿ ಅವ್ರು ಶಿಷ್ಯ ಆಗ್ತೀನಿ ಅಂದಿದ್ರೆ ಅವ್ರಿಗೆ ಅದು ಶಿಷ್ಯ ಆಗೋದು ಕಠಿಣ. ನಮ್ದೆಲ್ಲ ಪರಮಾತ್ಮ ಈಗ ಆಫೀಸಿಂದ ಬಂದ್ರಿ ಒಂದೆರಡು ಮಾತು ಹೇಳ್ರಿ, ನಾವು ಮತ್ತೆ ಲಗ್ನ ಹೋಗ್ಬೇಕು. ಇಂಥ ಶಿಷ್ಯರಿಗೆ ಏನ್ ಹೇಳೋದು? ಶಿಷ್ಯರಾಗಬೇಕು ಅದು ಬಹಳ ದೊಡ್ಡ ತರಬೇತಿ ಬೇಕು. ಎಲ್ಲ ಆಚಾರ್ಯ ಬದಲಿ ಕೇದಾರು, ಗಂಗೋತ್ರಿ, ಯಮುನೋತ್ರಿ, ಶ್ರೀಕೇಶ, ಹರಿದ್ವಾರ, ಹಿಮಾಲಯ, ಅಲ್ಲೇ ಇಲ್ಲೇ ಕಾಶಿ ಹೋಗುವಾಗ ಇವರು ಪುಣೆಗೆ ಹೋಗಿದ್ರು. ಪುಣೆಯಿಂದ ಅಲ್ಲಿ ಪಂಡಿತರು ಬಡೋದಾ ಕರ್ಕೊಂಡು, ಆವಾಗ ಬಡೋದಾದ ಮಹಾರಾಜ ಅಖಿಲ ಭಾರತ ವಿದ್ವತ್ಸಭ ಇಟ್ಟಿದ್ದ 3 ದಿವಸ. ಅವಾಗ ಭಾರತದ ಅನೇಕ ಮಹಾನ್ ವಿದ್ವಾಂಸರು ಬಂದಿದ್ದರು. ಬ್ರಹ್ಮಾನಂದ ನಾರಾಯಣ ಒಂದು ಪಂಚ ಸುಟ್ಕೊಂಡು ಬರೀ ಮೈ ಹೆಗಲ್ದಾರೊಂದು ಉಪಲ್ನ ಭಕ್ತಿ ನೆತ್ತಿ ಕಾಲ ಪಾದರಕ್ಷೆಯಿಂದ ಅಥವಾ ಪುಣೆಯಿಂದ ಅವ್ರ ಜೊತೆಗೆ ಕೊಡುವುದಾಗ್ತು. ಹೋಗಿ ವಿದ್ವತ್ ಸಭಾದಾಗಿ ನೋಡಿ ಅವ್ರಿಗೆ ಏನು ಟೈಮ್ ಕೊಡಬಾರ್ದು. ವಿವೇಕಾನಂದರು ಹೀಗಾಗಿ ಚಿಕಾಗೋದಲ್ಲಿ ಅಕ್ಷರಶಃ ಒಂದು ದಿವಸ ಅವರು ರೈಲ್ವೆನಾಗಿ ಮಲ್ಕೊಂಡಿದ್ರು. ವಿವೇಕಾನಂದ ಒಂದು ದಿವಸ ರೈಲ್ವೆ ಬೋಗಿ ಒಳಗೆ ಮಲ್ಕೊಂಡಿದ್ರು. ದುಡ್ಡೇ ಒಂದು ಗಿಡದ ಮೂಲಕ ಮೂರ್ಛಾ ಬಿದ್ದಿದ್ರು. ಅವಾಗ ಎದುರು ಹಲವಾರು ಬಂದು ಅವ್ರನ್ನ ಉಚ್ಚಾರ ಮಾಡಿ ತಮ್ಮ ಮನೆಯಾಗ ಇಟ್ಕೊಂಡು, ಆಕಿ ಏನ್ ಮಾಡ್ತು ಅಂದ್ರೆ ಚಿಕಾಗೋ ಇದರಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ 5 ನಿಮಿಷ ಟೈಮ್ ಕೊಡಿಸಿದ್ರು. ಅವಾಗ ಇವರು ಭಾಷಣದಿಂದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಉಳಿದೆಲ್ಲರೂ 10 ನಿಮಿಷ ಪಾಲ್ಗೊಂಡು ಅವರೆಲ್ಲ ಜೆಂಟ್ಸ್ ಅಂಡ್ ಲೇಡೀಸ್ ಅಂತಿದ್ರು. ಅವರು ಹೇಗಾಗಿ ಬ್ರಹ್ಮಾನಂದ ಮಹಾರಾಜರು ಅದು ಹೋದ ಕೂಡಲೇ ಕೊನೆಗೆ ಒಂದು 40 ಟೈಮ್ ಕೊಟ್ಟರು. ಎಲ್ಲ ವಿದ್ವತ್ ಸಭಾದೊಳಗೆ 23 ವರ್ಷದ ಹುಡುಗಿಯವರು ನ್ಯಾಯಶಾಸ್ತ್ರವನ್ನು ಕುರಿತು ಅವರು ಮಾತಾಡುವುದನ್ನು ಕೇಳಿ ಎಲ್ಲ ಪಂಡಿತರು ಭಾಗವಹಿಸಿದರು. ಅಸ್ಖಲಿತವಾಗಿ 1.5 ತಾಸು ಮಾತಾಡಿದರು. ರಾಜ ಎರಡು ಕೈಯಾಗಿ ಬಂಗಾರ ಕಡಗ ಹಾಕಿ ಶಾಲು ಹೊಂದಿಸಿ ಸನ್ಮಾನ ಮಾಡಿ 2 ಶಾಲು ಹೊಂದಿಸಿದ. ಅವಾಗ ಹೇಳಿದ, ನಾವು ನಮ್ಮ ಮನೆಯಲ್ಲಿ 2 ದಿವಸಕ್ಕಿಲ್ಲಪ್ಪ, ನಾ ಈ ಕಾಯಿ ಬಂದೇ ಇಲ್ಲ, ಸದ್ಗುರು ಶೋಧ ಮಾಡಬೇಕಾಗಿ ಅದು ಪಂಡಿತ ಪ್ರಚಾರ ಚಕ್ರಾಂತಿ ಎಲ್ಲ ಅಲ್ಲೇ ಒಗೆದು ಪಂಡಿತರಿಗೆ ಕೊಟ್ಟು, ಪುಣೆ ಪಂಡಿತರಿಗೆಲ್ಲ ಕೊಟ್ಟು ಮತ್ತಲ್ಲಿ ಕಾಶಿಗೆ ಹೋಗುದು. ಎಲ್ಲ ಕಡೆ ಕೇಳು, ಕಾಶಿ, ಗಯಾ, ಪ್ರಯಾಗು, ಕೊನೆಗೆ ಇಂದೂರಲ್ಲಿ ಅವರಿಗೆ ಮಹಾರಾಜ. ಅದು ಮಹಾರಾಜ ಕಥೆಯ. ಆಮೇಲೆ ಮಹಾರಾಜರು ಅವರಿಗೆ ಅನುಗ್ರಹ ಮಾಡಿದ್ರು, ನಾಮಸ್ಮರಣೆ ಮಾಡುವುದು.
ಆಮೇಲೆ ನರ್ಮದಾದಲ್ಲಿ ತಟಾಕದಲ್ಲಿ ಬಡವಾನ್ ಅನ್ನುವಂಥ ಊರಿನಲ್ಲಿ ಸರ್ಪೇಶ್ವರ ದೇವಸ್ಥಾನದಲ್ಲಿ 2.5 ವರ್ಷ ನಾಮಸ್ಮರಣೆ ಮಾಡಿ ಕಠೋರ ಸಾಧನೆ. ಒಬ್ಬ ಒಂದು ಆಟ ಹಾಲು ತಂದು ಕುಡಿದ ಹಾಲು ಕುಡಿತಿದ್ರು. ಕಂದ ಮೂಲ ಹಣ್ಣು ಹಂಪಲ ಅರಳಿದ ಜನರು ತಂದು ಕೊಡ್ತಿದ್ರು, ಅಟ್ಕೊಂಡಿರ್ತಿದ್ರು. ಕೊನೆ ಮಹಾರಾಜರು ಉಪಚಾರ ಮಾಡಿದ್ರು, ಇವ್ರದಿಂದ ಮುಗಿಲಿಕ್ಕೆ ಬಂದು ನಾಮಸ್ಮರಣೆ ಸ್ವಲ್ಪ ಏನಾದರೂ ಇವ್ರಿಗೆ ಪರೀಕ್ಷೆ ಮಾಡೋದು. ಒಂದು ದಿವಸ ರಾತ್ರಿ 12 ಗಂಟೆಗೆ ಜಪ ಮಾಡ್ಕೊಂಡು ಕೂತಾಗ ಒಂದು ಹುಲಿ ಬಂತು. ಹುಲಿ ಬಂದು ಕೂತ್ ಹೋಗ್ತಿದ್ರು ಹೊರಗೆ. ಅವತ್ತು ಅದು ಒಳಗ ಬಂತು. ಅವಾಗ ಇವ್ರ ಮುಂದೆ ಬಾಯಿ ತಕೊಂಡು ಕೂತು ಇವ್ರ ಕಣ್ ತೆಗೆದು ನೋಡಿದ್ರು, ಕೈ ಮುಗಿದು ತಾಯಿ ಬನಶಂಕರಿ ನನ್ನ ಕುಶಲ ಸಮಾಚಾರ ನೋಡ್ಲಿಕ್ಕೆ ನೀ ತನಕ ಬಂದೆ, ನಮಸ್ಕಾರ ಮಾಡಿ ಸುಮ್ಮನ ಇವ್ರದೊಂದು ಪ್ರದಕ್ಷಿಣೆ ಹಾಕಿ ಹೋಗಿ. ಆಮೇಲೆ ಮಹಾರಾಜ ಬಂದ್ರು. ಒಂದು ದಿವಸಕ್ಕೂ ಬೇರೆ ಮಹಾರಾಜರಿಗೆ ಗೊಂದಲ ಕೂತ ಸಂಕಲ್ಪ ಮಾಡಿ ಒಂದು ದಿವಸ ಅವರಿಗೆ ಈ ಮೈ ಎಲ್ಲ ಒಂದು 5-7 ಹಾವು ಬಂದು ಬಿಗದು ಒಂದು ಹಾವು ಕುತ್ತಿಗೆ ಬೀರಿ ಕಟ್ಟು ಯಾವ ಮನೆಗೆ ಹೇಳಿದ್ರು, ಮಹಾರಾಜ್ ನಿಮ್ಮ ಆಜ್ಞೆಗೆ ಅನುಸಾರವಾಗಿ ನಾನು ಕೊನೆ ಉಸಿರಿರುವವರೆಗೂ ನಾಮಸ್ಮರಣೆ ಮಾಡಿದೆ. ಇನ್ನು ಮುಂದೆ ನಿಮ್ಮ ಇಚ್ಛಾ ಅಂತ ಹೇಳಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂದ್ರು. ತಕ್ಷಣ ಶಿವಲಿಂಗಗಳು ಮಹಾರಾಜ ಪ್ರಕಟ ಆದ್ರು. ಹಾವೆಲ್ಲ ಹೋದು ಎಂದು ನಮಸ್ಕಾರ ಮಾಡಿದ್ರು. ಆಯ್ತು, ಸಾಧನೆ ಸಫಲಾಯ್ತು. ನಾನು ಇವತ್ತು ಬ್ರಹ್ಮಾನಂದ ಅಂತ ಹೆಸರಿಟ್ಟೀನಿ, ಬ್ರಹ್ಮಜ್ಞಾನ ಕೊಟ್ಟೀನಿ. ನೀನು ಕರ್ನಾಟಕದಲ್ಲಿ ಹೋಗಿ ನಾಮ ಪ್ರಸಾದ ಮಾಡಿ. ಅದರಿಂದ ಬೆಳಧರಿ ಬಂದು ಬಂದದ್ದು ಒಂದು ಹೊರಟಾಗಿ ಅಲ್ಲಿ ಬಂದು ಅವಾಗ ಉನ್ಮನಿ ಅವಸ್ಥಾ ಬಂದ್ಬಿಟ್ಟು. ಒಮ್ಮೆಲೆ ಉನ್ಮನಿ ಅವಸ್ಥಾ ಅಂದ್ರೆ ಮನಸ್ಸು ಅಷ್ಟು ಅಂತರ್ಮುಖ ಆಗ್ತದೆ. ಅಂದ್ರೆ ದೇಹ ಎಲ್ಲ ಕಟ್ಟಿಗೆ ಆಗ್ಬಿಟ್ಟು ಎಲ್ಲಾರು ಹೊರನಾಗ ಹೋಗಿ ಕೂತ್ ಬಿಡ್ಬೇಕು. 2, 3, 4 ತಾಸು ಅವ ಬೆಳದಂಗಳೊಳಗೆ ಒಬ್ಬ ದ್ವಾರಕಾಬಾಯಿ ಅಂತ ಹೆಣ್ಮಗಳು ಆಕೆ ಹೋಗಿ 2 ಹುಡುಗರು ಕರ್ಕೊಂಡು ಹೋಗಿ ಅವ್ರಿಗೆ ಅಲ್ಲಿ ಅಲ್ಲಿಂದ ರಾಡಿಯಿಂದ ಕರ್ಕೊಂಡು ಬಂದು ಪಕ್ಷ ತೊಳೆದು ಅವ್ರಿಗೆ ಊಟ ಮಾಡಿಸಿ ಎಷ್ಟೊತ್ತಿಗೆ ನಾಳೆ ಇವರಿಗೆ ಹತ್ತಿರು. ಇದನ್ನು ಸಹಿತ ಸ್ವಲ್ಪ ದಿವಸ ನೋಡಿದ್ರು ಮಹಾರಾಜರು. ಆ ತಮ್ಮ ತಪಶ್ಚರ್ಯ ಮುಗೀತು ಅಂತ ತಿಳ್ಕೊಂಡೇ ಬೆಳದಡಿಗೆ ಬಂದರು. ಅದ್ರ ಹನುಮಾನ್ ಮಹಾರಾಜನ ಕಂಡು ಗಟ್ಟಿ ಹಚ್ಕೊಂಡು ಹೇಳಿದ್ರು, ಸಾಕಿ ನಿಮಗೆ ಈ ಉನ್ಮನೆ ಅವಸ್ಥಾ ಕಷ್ಟ ಸಾಕು. ಆಮೇಲೆ ರಾಮದೇವ್ರು ಗುಡಿ ಕಟ್ಟಿಸಿದ್ರು, ನಾಮಸ್ಮರಣೆ ಪ್ರಚಾರ ಮಾಡಿದ್ರು. ಅಂಥ ಷಟ್ಶಾಸ್ತ್ರ ವಿದ್ವಾಂಸರು ಅಗ್ರಿ ಒಂದು 2 ಪುಟದಲ್ಲಿ 3 ಪುಟದಲ್ಲಿ ಸಮಸ್ತ ಶಾಸ್ತ್ರ ಸಾರ ಅನ್ನೋದು ಬರೆದಿದ್ದಾರೆ. ಇದು ನಿಜವಾಗಿಯೂ ನಮ್ಮ ಜೀವನದಲ್ಲಿ ಪ್ರತಿ ದಿವಸ 1 ಸಲ ಓದಿದ್ರು ನಮ್ಮ ಧ್ಯೇಯ ಏನು, ನಮ್ಮ ಸಾಧನೆ ಏನು, ನಮ್ಮ ಗುರಿ ಏನು, ನಾವು ಏನ್ ಮಾಡಬೇಕು ಅನ್ನೋದು ತಿಳಿತದೆ. ನಮ್ಮ ತಲೆಯಾಗ ಚೆನ್ನಾಗಿ ತಲೆಯಾಗ ಕೂಡಲಿಕ್ಕೆ ಶುರು ಮಾಡಿ. ಆದ್ರೆ ದಯವಿಟ್ಟು ಕಲ್ಕಳಿ ಏನಿದೆ ಅಂದ್ರೆ ಈ ಸದ್ಯ ನಾವು ಹೆಬ್ಬಳ್ಳಿಯಿಂದ ಮೋಕ್ಷ ಪ್ರಾಪ್ತಿಯ ರಹಸ್ಯ ಒಂದಿಷ್ಟರ ಸಿಗತ್ತೀವಿ. ಯಾರ ಕಡೆಗೆ ಎಲ್ಲರೂ ಕೊಡ್ತೀವಿ, ಎಲ್ಲರೂ ಇಸ್ಕೊಡ್ರಿ. 1 ಸಲ ಪ್ರತಿ ದಿವಸ ಸ್ನಾನ ಆದ ಬಳಿಕ ಬ್ರಹ್ಮಾಂಡ ಮಹಾರಾಜರ ಸ್ಮರಣೆ ಮಾಡಿಕೊಂಡು ಈ ಮೋಕ್ಷ ಪ್ರಾಪ್ತಿಯ ಬಿಟ್ಟು 1 ಸಲ ಓದಬೇಕು ಅನ್ನೋದು ನಮ್ಮ ಕಳಕಳಿ ಇದೆ. ಅದಕ್ಕಾಗಿ ನಾನು 10,000 ಮೋಕ್ಷ ಪ್ರಾಪ್ತಿಯ ಬಿಟ್ಟು ಪ್ರಿಂಟ್ ಮಾಡಿಸಿದ್ದೀನಿ. ಈಗ ಅದು ಬರ್ತದೆ, ಅದನ್ನೆಲ್ಲರೂ ಆಮೇಲೆ ಕೊಡ್ತೀನಿ. ಇದನ್ನು ಓದಿ ಆಮೇಲೆ ನಾವು ಮುಂದೆ ಏನ್ ಮಾಡ್ಬೇಕನ್ನೋದು ಆಮೇಲೆ ಹೇಳ್ತೀನಿ. ಎಲ್ಲರೂ ಸುಮ್ಮನೆ ಶ್ರವಣ ಮಾಡಿ ಇದಕ್ಕೆ
ಮೋಕ್ಷ ಪ್ರಾಪ್ತಿಯೇ ಬಿಟ್ಟು ಅವ್ನು ಗಂಟ್ಲ ಬಹಳ ಸ್ವಲ್ಪ ದಿವಸದಿಂದ ಇದು ಆಗಿಲ್ಲ. ಅದು ಕೇಳಿ ಪರಮಪ್ರಾಪ್ತಿ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ ಕರೆಯಲಾಗಿದ್ದವರು, ಪೂರ್ಣ ಇಚ್ಛಾ ಕರೆಯಲಾಗಿದ್ದವರು ಯಾರ ಕೈ ಎತ್ತು ಸುಳ್ಳು ಆಮೇಲೆ ಪರ್ಸನಲ್ ಭೇಟ ಹೇಳ್ತೀನಿ. ಸದಾ ಸರ್ವದಾ ಅಖಂಡ ರಾಮನಾಮ ಸ್ಮರಣೆ ಮಾಡಬೇಕು. ಅಹೇತುಕ ಅವ್ಯವಿಚಾರಣಿ ಶ್ರೀರಾಮ ಭಕ್ತಿ ಮಾಡಿ ಕೃತಾರ್ಥರಾಗಬೇಕು. ಈ ಘೋರ ಕಲಿಯುಗದಲ್ಲಿ ಪಾರಾಗಬೇಕಾದರೆ ಭಗವದ್ಭಕ್ತಿ ರಾಮನಾಮ ಸ್ಮರಣದ ಹೊರತು ಎರಡನೇ ಉಪಾಯ ಯಾವುದೂ ಇಲ್ಲ. ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಇದೆಲ್ಲ ಮತ್ತೊಂದು ದಿವಸ ವಿವರಣೆ ಮಾಡಿದೆ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿರುವುದು. ಸಾಧು ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವೈರಾಗ್ಯ, ಸಮಾಧಾನ, ವಿವೇಕ, ಪ್ರವೃತ್ತಿ ಮಾರ್ಗದ ತ್ಯಾಗ, ನಿವೃತ್ತಿ ಮಾರ್ಗದ ಗಮನ ಇತ್ಯಾದಿ ಅನೇಕ ಸನ್ಮಾರ್ಗಗಳು ಪ್ರಯತ್ನ ಮಾಡದಲ್ಲೇ ದೊರೆಯುತ್ತವೆ. ಕಾಮಕ್ರೋಧಾದಿ ಷಡ್ವೈರಿಗಳು ಪಾರಮಾರ್ಥಕ್ಕೆ ವಿಘ್ನ ಮಾಡತಕ್ಕಂಥ ದಂಭ ಅಹಂಕಾರಾದಿಗಳು ತಮ್ಮಷ್ಟಕ್ಕೆ ತಾವೇ ಲಯ ಹೊಂದುತ್ತವೆ. ಸಾಧು ಸಂಗತಿ ಮಹಿಮಾ ಅಗಾಧವದೆ. ಸಾಧುಗಳಲ್ಲಿ ಸದೋಚಿತ ಭಗವತ್ ಚರ್ಚಾ, ಭಗವದ್ ಗುಣಾನುವರ್ಣನ, ರಾಮನಾಮಸ್ಮರಣ, ಸದುಪದೇಶ ಅವು ರಾತ್ರಿ ನಡೆದಿರುತ್ತದೆ. ಅಲ್ಲಿ ವಾಸ ಮಾಡಿದವನಿಗೆ ಇದನ್ನೆಲ್ಲ ಕೇಳಿ ಕೇಳಿ ಪರಮಾತ್ಮನಲ್ಲಿ ಸದಾಕಾಲ ವೃತ್ತಿಯಾಗುತ್ತದೆ. ಪರಮಾತ್ಮನಲ್ಲಿ ವೃತ್ತಿದಯವಾದರೆ ಜೀವನ್ ಮುಕ್ತನಾಗುತ್ತಾನೆ. ವಿಷಯಾಕಾರ ವೃತ್ತಿಯಿಂದ ಬಂಧ, ಪರಮಾತ್ಮನಾಕಾರ ವೃತ್ತಿಯಿಂದ ಮೋಕ್ಷ. ವೃತ್ತಿಗೆ ವಿಷಯದ ಸಂಬಂಧವಾಗದೇ ಇರಲಿಕ್ಕೆ ಸದೋದಿತ ಭಗವದನುಸಂಧಾನವೇ ಕಾರಣ. ಕೂತಾಗ, ನಿಂತಾಗ, ಮಲಗಿದಾಗ, ಹೋಗುವಾಗ, ಬರುವಾಗ ಸದಾ ಸರ್ವದಾ ರಾಮ ಧ್ಯಾನ ಮಾಡುತ್ತಿರಬೇಕು. ರಾಮನಾಮ ಬಿಟ್ಟು ವಿಷಯದ ಕಡೆಗೆ ಹೋಗಲಿಕ್ಕೆ ವೃತ್ತಿಗೆ ಸವಳು ಕೊಡಬಾರದು. ಹೇ ರಾಮ, ಹೇ ದಯಾನಿಧೆ, ನನ್ನ ಎಂದು ಉದ್ಧಾರ ಮಾಡ್ತಿದ್ದಿ, ನಿನ್ನ ಶಬಳ ಮೂರ್ತಿ ಎಂದು ಕಂಡೇನು. ರಾಮ, ತೀವ್ರ ದರ್ಶನ ಕೊಡು. ನಿನ್ನ ದರ್ಶನ ಆಗಲು ಹೊರತು ಚೈನಿಲ್ಲ. ರಾಮ, ನಾನು ಅಗಾಧ ಪಾಪಿ ಇದ್ದೇನೆ. ನನ್ನಂಥ ಕೆಟ್ಟವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಹೇ ದಯಾ ಸಮುದ್ರ ಶ್ರೀರಾಮ, ತೀವ್ರವಾಗಿ ಭವ ಸಮುದ್ರವನ್ನು ದಾಟಿಸಿ ಸಂತತಿ, ಸಂಪತ್ತಿ ಮೊದಲಾದ ಐಹಿಕ ಪಾರಸ್ತ್ರಿಕ ಸುಖವು ಏನೂ ಬೇಡ. ನಿನ್ನ ಪಾದದಲ್ಲಿ ದೃಢ ಭಕ್ತಿ ಕೊಡು. ನನ್ನ ನಾಲಿಗೆಯಲ್ಲಿ ಸದಾ ರಾಮ ನಿನ್ನ ನಾಮವಿರಲಿ. ಕಿವಿಗಳು ರಾಮ ನಿನ್ನ ಕಥಾ ಕೇಳಲಿ. ಮಸ್ತಕವು ರಾಮ ನಿನ್ನ ಪಾದಕ್ಕೆ ಸಾಷ್ಟಾಂಗ ಹಾಕಲಿ. ಕೈಗಳಿಂದ ರಾಮ ನಿನ್ನ ಪೂಜಾ ಸನ್ಮಾರ್ಜನಾದಿ ಸೇವಾ ವಿಲಾಸ. ಪಾದಗಳಿಂದ ಪ್ರದಕ್ಷಿಣಾ ವಿಲಾಸಲಿ. ರಾಮ, ನಾನು ಅಜ್ಞಾನಿ ಇದ್ದೇನೆ, ಏನೂ ತಿಳುವಳಿಕೆ ಇಲ್ಲ. ನೀನೇ ನನ್ನ ಹೃದಯದಲ್ಲಿ ನಿಂತು ನಿನ್ನ ಪಾದದಲ್ಲಿ ಪ್ರೇಮ ಹುಟ್ಟುವಂತೆ ಮಾಡು. ಶ್ರೀರಾಮ, ನಿನ್ನ ಹೊರತು ನನಗೆ ಯಾರೂ ಆಧಾರವಿಲ್ಲ. ನೀನೇ ನನ್ನ ತಂದೆ, ತಾಯಿ, ಬಂಧು ಬಳಗ, ಕೃಪಾಸಾಗರ. ಶ್ರೀರಾಮ, ಅಜ್ಞಾನ ಧ್ವಾಂತ ನಿವಾರಣ, ನೀನೇ ಗತಿ ಎಂದು ಅನನ್ಯ ಭಾವದಿಂದ ಶರಣು ಹೋಗಬೇಕು. ಸಹಸಾ ಪಾಪ ಮಾರ್ಗದ ಕಡೆ ಪ್ರವೃತ್ತಿ ಇರಬಾರದು. ಸುಳ್ಳು ಕೆಲಸಕ್ಕೆ ಹೋಗಬಾರದು. ಜನರು ನಿಂದ ಮಾಡಿದರೆ ವಿಷಾದ ಪಡಬಾರದು. ಸ್ತುತಿ ಮಾಡಿದರೆ ಹರ್ಷ ಪಡಬಾರದು. ಜನರ ನಿಂದ ಸ್ತುತಿ ಮಾಡಬಾರದು. ಸರ್ವತ್ರದಲ್ಲಿ ಪರಮಾತ್ಮನಿದ್ದಾನೆ. ಹೆಂಡರು, ಮಕ್ಕಳು, ಮನಿ, ಹೊಲ, ಸಂಪತ್ತಿ ಮೊದಲಾದ ದೃಶ್ಯ ಪದಾರ್ಥ ಮಿಥ್ಯ ಎಂದು ತಿಳಿಯಬೇಕು. ದೇವರು ಒಬ್ಬನೇ ಶಾಶ್ವತ. ಅಹೋರಾತ್ರಿ ರಾಮ ಭಜನೆಯಲ್ಲಿಯೇ ಕಾಲಕ್ರಮಣ ಮಾಡಬೇಕು. ಜಯ ಜಯ ರಘುವೀರ. ಈ ಒಂದು ನಂಬರ ಸೂಚನಾ
ದಯವಿಟ್ಟು ಯಾರು ಕೆಲಸ ಮಾಡಬಾರ್ದು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ಒಬ್ಬರು ಹೇಳ್ತಾರೆ, ನೀವೆಲ್ಲರೂ ಹೇಳಬೇಕು. ಫಸ್ಟ್ ಈ ದಾರಿಯೊಳಗೆ ಕೂತವರು ಹೆಣ್ಮಕ್ಳು ಮಾತ್ರ ಹೊರಗೆ ಬರಬೇಕು, ಉಳಿದವ್ರು ಯಾರು ದಯವಿಟ್ಟು ಯಾರು ಬರಂಗಿಲ್ಲ. ಆಮೇಲೆ ನಾವು ಒಳಗೆ ಬರ್ತೀವಿ. ಒಳಗೆ ಬಂದ ಮುಂದಿನ ಕಾರ್ಯಕ್ರಮ ಶುರುವಾಗುತ್ತೆ. ಈ ದಾರಿಯೊಳಗೆ ಕೂತಿರೋ ಹೆಣ್ಮಕ್ಳು ಮಾತ್ರ ಹೊರಗೆ ಬರಬೇಕು, ದಾರಿ ಬಿಡಬೇಕು ಅಂತ. ಬಾಕಿದವ್ರು ಮಾತಾಡಂಗಿಲ್ಲ, ಹಿಂಗೆ ಕಾಕೋತೀವಿ ನೋಡಿ. ಮುಗಿಸ್ಕೊಡ್ರಿ ಅಂದ್ರು. ಇದೆಲ್ಲ ಇಷ್ಟೊಂದು ಭಕ್ತಿ ಭಾವ ಪ್ರೇಮ ಕಳ್ಕಳಿ ನೋಡಿ ಅವರಂದ್ರು, ನಾನು ನಂದೊಂದು ಇದನ್ನು ಕಳಿಸಿದ್ದೀನಿ ಸಾಂಕೇತಿಕವಾಗಿ, ಆದ್ರೆ ಅಷ್ಟರಿಂದ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಅವನಂದು ನಾನೇ ಬಂದ್ಬಿಡ್ತೀನಿ ಜಪಾನಿನ ಶ್ರೀ ಗುರುಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಾದ ನೀಡಬೇಕಾಗಿ ಕೋರುತ್ತೇನೆ. शिवे सर्वार्थसाधिके शरण्ये त्र्यंबके गौरी नारायणे नमोस्तुते. ಶ್ರೀ ಮಹಾರಾಜರು ವಯಸ್ಸಿನ ಕೇವಲ 8ನೇ ವರ್ಷ. ಅವರು ಜನ್ಮಜಾತ ಆಧ್ಯಾತ್ಮಿಕ ಒಂದು ಶ್ರೇಷ್ಠವಾದ ಅವಸ್ಥೆಯನ್ನು ಪಡ್ಕೊಂಡ ಬಂದಿರ್ತಾರೆ. ಅದು ಅವರ ಹುಟ್ಟಿದ ಆರಂಭದಿಂದ ಅದು ಏನಾಗ್ತಕ್ಕಂದ್ರೆ ವಿಕಾಸ ಆಗ್ತಿರ್ತದೆ. ಆವಾಗ ಅವರಿಗೆ ಸಣ್ಣ ವಯಸ್ಸಿನಲ್ಲೇ ತಮ್ಮ ಧ್ಯೇಯ ಏನು, ತಮ್ಮ ಉದ್ದೇಶ ಏನು, ನಾವು ಏನ್ ಮಾಡಬೇಕಾಗ್ಯದ, ಏನ್ ಮಾಡೋದಕ್ಕಾಗಿ ನಾವು ಹುಟ್ಟಿ ಬರ್ಲಿಕ್ಕೆ ಹತ್ತೀವಿ ಅನ್ನೋ ಕಲ್ಪನಾ ಪೂರ್ಣ ಇರ್ತದೆ. ಅದಕ್ಕನುಸಾರವಾಗಿ ಅವ್ರು ಹುಟ್ಟಿದ ಕೂಡಲೇ ತಮಗೆ ಧ್ಯೇಯದ ಕಡೆಗೆ, ಗುರಿ ಕಡೆಗೆ ಲಕ್ಷ್ಯ ಕೊಟ್ಕೊಂಡೇ ಒಂದೊಂದು ನಿಮಿಷ ಕಳೀತಿರ್ತಾರೆ. ಅವ್ರು ಸಣ್ಣವರಿದ್ದಾಗಿದ್ದನು ಇದರ ಒಂದು ಇದು ಹೇಳಿದ ನಮ್ಮ ಸ್ವಭಾವ, ಪ್ರವೃತ್ತಿ, ಗುಣ ಇದೆಲ್ಲ ಬೆಳೆದುಕೊಂಡು ಬಂದಿತ್ತು. ಏನು ಆಶ್ಚರ್ಯ ಅನಿಸ್ಬೋದು, ಬರೀ 6 ವರ್ಷದವರಿದ್ದರು. ಅವಾಗ ಅವ್ರದ್ದು ಉಪನಯನ ಆಯ್ತು. ಖರೆ ಅವ್ರೇನ್ ಮಾಡಲಿಲ್ಲ ಅಂದ್ರೆ ಶಾಲೆ ಕಡೆ ಲಕ್ಷ್ಯ ಕೊಡಲಿಲ್ಲ. ಅವ್ರ ಕಲ್ಪನಾ ಇರ್ತದೆ, ಈ ಶಾಲೆಗಿಂತ ಏನಾಗುವುದಿಲ್ಲ, ಇದರೊಳಗಿಂತ ಮನುಷ್ಯ ನಿರ್ಮಾಣ ಆಗುವುದಿಲ್ಲ. ಆಮೇಲೆ ಅವರು ರಾತ್ರಿ ಎಲ್ಲರೂ ಮಲ್ಕೊಂಡಾಗ 11 ಸುಮಾರು ಎಲ್ಲರೂ ನಿಂತಿದ್ದು ನೋಡಿ ಅವಕಾಶ ಭಾರತ ಹೊರಗು 6 ವರ್ಷದವರಿಗೆ ಹೋಗಿ ಅಲ್ಲಿ ಮಾನಗಂಗಾ ನದಿ ಹತ್ರ ಒಂದು ಗುಹಾರ ಜೊತೆ ಅಲ್ಲಿ ಹೋಗಿ ನಾಮಸ್ಮರಣೆ ಮಾಡಿಕೊಂಡು ಕೂಡ್ತು. ಆಮೇಲೆ ಮತ್ತೊಂದು 2-3 ತಾಸಿಗೆ ಮನೆಗೆ ಬರುತ್ತೆ. ಒಂದ್ ದಿವಸ ಅವ್ರ ಅಜ್ಜನ ಹತ್ರ ಮಲ್ಕೋತಿದ್ರು ಲಿಂಗೋಪಂತರ ಹತ್ರ. ಅವ್ರ ಅಜ್ಜ ಎಷ್ಟು ನೋಡಿದ್ರೆ ಗಣನ ಇಲ್ಲ, ಗಣಪತಿ ಇಲ್ಲ. ಗಾಬರಿ ಮನೆಯ ಮಂದಿನೆಲ್ಲ ಎಬ್ಸಿದ್ರು. ಎಲ್ಲಾರು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕಾಡ್ಲಿಕ್ಕೆ ದೀವಟಿಗೆ ಹಚ್ಕೊಂಡು ಎಲ್ಲೆಲ್ಲೂ ಸಿಗಲಿಲ್ಲ. ಕೊನೆ ಹೆಂಗ ಹುಡುಕೋತ ಮಾನಗಂಗಾ ದಾಟಿಗೆ ಬಂದಾಗ ಗುಹಾ ಹೋದ ಶಾಂತವಾಗಿ ಕೂತ್ಕೊಂಡಿದ್ದಾರೆ. ಆಮೇಲೆ ರಾವ್ಜಿ ಅವರ ತಂದೆಯವರು ಹೋಗಿದ್ರು, ಕರ್ಕೊಂಡು ಬಂದ್ರು. ಆಮೇಲೆ ಲಿಂಗೋಪಂತ್ರ ಅಂದ್ರು, ನಿನಗಲ್ಲಿ ಅಂಥ ಇಂಥ ಪ್ರಾಣಿ, ಹಾವು, ಚೇಳು ಇವರದೇ ಭಯ ಆಗಲಿಲ್ಲ. ಅವರೊಂದು ಅವಕ್ಕೆ ಹೆದರ್ಬೇಕು,
ಅದು ಬಹಳ ಮನಸ್ಸು ಏಕಾಗ್ರ ಆಗ್ತದೆ. ಆದ್ರಿಂದ ನಾವು ನೋಡ್ರಿ ಆ ವಯಸ್ಸಿನಾಗ ಅವ್ರ ಭೂಮಿಕಾ ದುರ್ದೈವದಿ ನಮ್ಮದು ಇವತ್ತಿನ ಈ ಪರಿಸ್ಥಿತಿಗಳು ಹುಟ್ಟಿ ಬಂದದ್ದು. ನಾವು ಯಾವುದೇ ಸತ್ಪುರುಷರ ಒಂದು ಸಂಪರ್ಕದಲ್ಲಿ ಹುಟ್ಟಿ ಬಂದಿದ್ದು ಅಂದ್ರೆ ಏನೋ ನಮ್ಮ ಜೀವನದಲ್ಲಿ ಆಗ್ತದೆ. ಕೊನೆಗೆ ಅವರು ವಿಚಾರ ಮಾಡಿದರು, ಅಲ್ಲ ಅವರು ವಿಚಾರ ಮಾಡಿದರು. ಅವ್ರು ಯಾರಾದ್ರೂ ನಮ್ಮೂರಿಗೆ ಸಾಧುಗಳು, ಸತ್ಪುರುಷರು, ವಾರ್ಕರಿಯವರು ಯಾರಾದ್ರೂ ಬಂದು ಕೂಡ ಹೋಗಿ ಅವ್ರ ಹತ್ರ ಕೂತ್ಕೊಂಡು ನೀವು ಯಾಕೆ ಊರು ಅಂತ ಹೇಳ್ತೀವಿ. ಒಬ್ರು ಹೇಳಿದ್ರು ಅವ್ರಿಗೆ, ಮಗು ಸದ್ಗುರುಗಳ ಕೃಪಾ ಹೊರತು ಮನುಷ್ಯರಿಗೆ ಸಮಾಧಾನ ಆಗಲಿಕ್ಕೆ ಶಕ್ತಿ ಜೀವನದ ಪ್ರಶ್ನೆ ಬಗೆಹರಿಯಂಗೆ. ನಾವೆಲ್ಲರೂ ಏನದನ್ನು ಯಾವ್ದು ಅಲ್ಲ ಅದು ಹೌದು, ಯಾವ್ದು ಹೌದು ಅದು ಅಲ್ಲದ್ರೊಳಗೆ ಗೊತ್ತಾಗಿರ್ತದೆ. ಅವಾಗ ಅವರು ವಿಚಾರ ಮಾಡಿದ್ರು, ಸದ್ಗುರು ಹೊರತಾಗಿ ನಮ್ಮ ಜೀವನ ಶಾಂತಿ ಸಮಾಧಾನ ಆಗಂಗಿಲ್ಲ ಅಂದ್ರೆ ನಾವು ಬರೇ ಮನ್ಯಾಗ ಕೂತ್ರೆ ಹೆಂಗೆ ನಡೀತದ್ದು, ನಾವು ಹುಡುಕ್ಬೇಕು ಅಂತ ತಿಳ್ಕೊಂಡು ತಮ್ಗೆ 8ನೇ ವರ್ಷಕ್ಕೆಲ್ಲ ಒಂದಿಬ್ಬರು ಮಿತ್ರರು ಕರ್ಕೊಂಡು ಬಿಟ್ರು. ಮನ್ಯಾಗ ಕೇಳದ ಎಲ್ಲಾರು ಕೂಡ ನಶಿಕ್ರೆ ಎದ್ದು ಕೊಲ್ಲಾಪುರ ತನಕ ಹೋಗಿ ಮನೆಯೊಳಗೆ ಬಂದು ಘಾತರು ಎಲ್ಲ ಹುಡುಕಾಡಿದ್ರು, ಕೆರಿ ಭಾವಿ ಹುಡುಕಾಡಿದ್ರು, ಎಲ್ಲೆಲ್ಲೂ ಇಲ್ಲ. ಬಹಳ ದುಃಖ ಆಯ್ತು ಗೀತಾಬಾಯಿ ಅವರಿಗೆ, ರಾವತಿ ಅವರಿಗೆ, ಲಿಂಗೋಪಂತರಿಗೆ, ರಾಧಾಬಾಯಿ ಅವರಿಗೆ. ಅವಾಗ ಅವರು ಅವ್ರ ಜೊತೆಗೆ ಇಬ್ಬರೇ ಹೋಗಿದ್ರು, ವಾಮನ ಮತ್ತು ದಾಮೋದರ ಅಂತಿದ್ರು. ಚರಿತ್ರೆ ಓದ ದಿನ ಒಂದು ಪುಟ ಚರಿತ್ರೆ ಓದ. ಎ ಬ್ಯೂಟಿಫುಲ್ ಎಸ್ಪಿರಿಟ್. ಅದೇನಂದ್ರೆ ಆಧ್ಯಾತ್ಮಿಕ ಜೀವನದ ವಿಶ್ವಕೋಶ ಇದ್ದಂಗೆ, ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಚುವಲ್ ಲೈಫ್. ಸತ್ಪುರುಷರ ಹೆಂಗಾದ್ರೆ ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಅಂಡ್ ಡಿವೈನ್ ಅಂತ ಚರಿತ್ರೆ ಓದ್ಬೇಕು. ಆಮೇಲೆ ಅವರು ಅವ ದಾಮೋದರನ್ನು ಹುಡುಗ ತಿರುಗಿ ಬಂದ್ಬಿಟ್ಟು ಅಲ್ಲೇ ಆ ಕೊಲ್ಲಾಪುರ ಲಕ್ಷ್ಮೀ ಮಹಾಲಕ್ಷ್ಮಿ ದೇವಸ್ಥಾನದಾಗ ಕೂತಿರ್ಬೇಕು. ಅಲ್ಲಿ ಯಾರು ಬಂದವರು ಬಂದ್ಬಿಟ್ಟು 2 ಗುಡ್ಡು ಮುಂದೆ ಹಾಕಬೇಕು, ಬಾಳೆಹಣ್ಣು ಏನಾರು ಇಟ್ಟು ಹೋಗ್ಬೇಕು. ಎಷ್ಟು ಮಕ್ಕಳು ಎಷ್ಟು ತೇಜಿ, ಹುಡುಗ ಎಷ್ಟು ತೇಜ ಕುಂದಿದ್ದಾರೆ, ಎಷ್ಟು ಕೊನೆಗೆ ಅವನು ದಾಮೋದರ ನಾವು ಬಂದ ವಾಪಸ್ಸು ಅವನು ಬಂದು ಮನೆಯಾಗ ಹೇಳಿದ, ಹಿಂಗೆ ಕೊಲ್ಲಾಪುರದಾಗಿದ್ದಾರೆ, ವಾಮನ ಇಬ್ಬರು ಇದ್ದಾರೆ, ಅವ್ರಿಗೆ ಆರಾಮಿದ್ದಾರೆ ಅಂತ ಹೇಳಿ. ಅವಾಗ ಇವರು ನೋಡ್ಲಿಕ್ಕೆ ಹೊಂಟರು. ಅಷ್ಟೊತ್ತಿಗೆ ಮಹಾರಾಜರಿಂದ ಎದ್ದು ಇನ್ನು ಹೊರಡು ಮುಂದಂತ. ಅವಾಗ ಒಬ್ಬ ಭಿಕ್ಷುಕ್ ಬಂದ. ಇವ್ರು ಬರೀ ಒಂದು ಕೌಪಿನ ನ್ಯಾರು ನಂಗಿ ಏನಾದ್ರೂ ಕೊಡಪ್ಪ ಅಂದ. ಅವನು ಮಹಾರಾಜರಿಗೆ ಮೈ ಮುಟ್ಕೊಂಡು ನನ್ನ ಹತ್ರ ಏನೂ ಇಲ್ಲ, ಹಂಗೆ ಅರ್ಗಾಡ ಏನಾದ್ರೂ ಇರ್ತದ ನೋಡು. ಅವಾಗ ಇವ್ರು ಕಿವಿ ಪಡ್ಕೊಂಡು ಇಲ್ಲಿ ಬಾವುಲ್ ಇತ್ತು, ಬಂಗಾರದ ಬಾವುಲ್ ಇತ್ತು. ಅವ್ರು ಬಂದ ಸೆಕೆಂಡ್ ವಿಚಾರ ಮಾಡಿದ, ಚಟ್ನ ಕಿತ್ತವ್ರು ಅವ್ನ ಕೈಯಾಗ ಅವ್ನ ಇದ್ರೊಳಗೆ ಹಾಕಿದ್ರು. ಅವ್ರು ಕೊನೆಯವರೆಗೂ ಒಂದು ಕಿವಿ ಹರ್ಕನ ಉಳಿದ. ಹಂಗ ರಕ್ತ ವರ್ಷೋಟ್ಟು ಹೊಂಟಿದ್ರು. ನೋಡಿ ಪ್ರಯತ್ನ ಮಾಡಿ ನಮ್ಮ ಕಿಸೆದಾಗಿ 4ನೇ ತೆಗೆದುಕೊಳ್ಳಿಕ್ಕೆ ಅಷ್ಟು ವಿಚಾರ ಮಾಡ್ತೀವಿ. ನಾವು ಬಸ್ನಾಗ ಕೂತಿದ್ವಿ, ಯಾರಾದ್ರೂ ಭಿಕ್ಷುಕರು ಬರ್ತಾರೆ, 4ನೇ ಕೊಡ್ತೀವಿ. ಮಕ್ಕಳಾಗಿ ನಾವು ಹೇಳ್ತಾರೆ ಕೊಡ್ಬೇಡ ಅವ್ರಿಗೆ, ಅವ ಅಪಾತ್ರ ಇದ್ದಾನ, ಅದು ತೊಗೊಂಡೋಗಿ ಸೆರೆ ಕುಡಿತಾನೆ. ಮಹಾರಾಜರು ನೀವು ಏನ್ ದೊಡ್ಡ ಸತ್ಪಾತ್ರ ಇದ್ದೀರಿ ಅಂತ ನಿಮ್ಮ ಮಾಲಿ ನೋಡುತ್ತ ಭಗವಂತ ಕೊಟ್ಟಾನ. ನಮಗೇನ್ ಭಗವಂತ ಕೊಟ್ಟಾನೆ, ನಾವು ಬಹಳ ದೊಡ್ಡ ಸತ್ಪಾತ್ರ ಅಂತ ತಿಳ್ಕೊಂಡು ಕೊಟ್ಟಾನೆ. ಅಪಾತ್ರದೊಳಗೆ ಅಪಾತ್ರ ಇದ್ದೀವಿ ನಾವು. ಆದ್ರೆ ನಮ್ಮ ಮಾಲಿ ನೋಡುತ್ತ ಕೊಟ್ಟಂತ ಯಾವುದು ಇಲ್ಲ, ಭಗವಂತ ಬಹಳ ಉದಾರ. ಹಂಗ ಅವರು ಮಹಾರಾಜರು ಒಂದು ಸೆಕೆಂಡ್ ವಿಚಾರ ಚಟ್ಟ ಹಂಚ್ಕೊಟ್ರು. ಆಮೇಲೆ ಹಂಗ ಹೋದ್ರು. ಅಷ್ಟೊತ್ತಿಗೆ ಅವನು ವಾಮನನು ಅರ್ಥಾತ್ ವಾಮನ ಇದ್ದವ್ರಿಗೆ. ಆಮೇಲೆ ದಾರಿ ಒಳಗೆ ಅರ್ಥಾತ್ ರಾಜಗುರು ಅನ್ನೋರು ಪ್ರತಿ ದಿವಸ ಕಾಂಗಾರ ಕೂತ್ಕೊಂಡು ಅರ್ಥಾತ್ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಿದ್ರು.
ಇವ್ರು ನೋಡಿ ಅವರು ಹತ್ತು ಟಂಗಾದಿಂದ ಸ್ಕೇಲ್ ನೀವು ಯಾರಪ್ಪ ಯಾವುದು ಅವರು ಅದು ಕೂಡ ಅವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ. ಇವ್ರು ನೋಡಿ ಅವ್ರಿಗೆ ಬಹಳ ವಾತ್ಸಲ್ಯ ಆಯ್ತು. ಮನೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಹೇಳಿದ್ರು ಇಲ್ಲೇ ಇರಲಿ ಆರಾಮಿರಲಿ ಅಂತ. ಸ್ವಲ್ಪ ದಿವಸ ಆಗ್ಬೇಕು ವಾಮನ ಅವನಿಗೆ ಏನಂದ್ರೆ ಇವ್ರು ಮಹಾರಾಜರು ಎಲ್ಲ ಅವರಿಗೆ ಮುಂದೆ ಮಾಡಿಕತ್ತು ಹತ್ತು ಕೂಡಿಸ್ಬೇಕತ್ತು ನಿಲ್ಲಿಸಿಕತ್ತು ಉಣಿಸಿಕತ್ತು ವಾಮನ ಮಾತ್ರ ಪತ್ರಾವಳಿಯಲ್ಲಿ ತಪ್ಪಲಿಲ್ಲ. ಅವನು ಬಿಟ್ಟು ಬಂದ್ಬಿಟ್ಟ. ಅವಾಗ ಅವ್ರು ಬರ್ಲಾಪುರ ಬರ್ಲಿಕ್ಕೆ ಹತ್ತಿದ್ರು. ಅರ್ಥಾತ್ ರಾವುಜಿಯವರು ಮತ್ತೊಂದು 4 ಮಂದಿ ಕೂಡಿ ಅವಾಗ ವಾಮನ ಹೋಗ್ಬಿಡಿ ಎಲ್ಲಿದ್ದಾರೆ ಅವ್ರು ರಾಜ್ಯಗಳು ಅವ್ರ ಮನ್ಯಾಗ ಇದ್ದಾರೆ. ಅತಿ ಮಸ್ತ್ ಇದ್ದಾರೆ, ಆರಾಮ್ ಇದ್ದಾರೆ. ಇವ್ರು ಹೋದ್ರು. ಅವಾಗ ಅವ್ರು ನೋಡಿ ಬಹಳ ಸಂತೋಷ ಆಯ್ತು. ಇವ್ರು ನಮಸ್ಕಾರ ಮಾಡಿದ್ರು ಮಹಾರಾಜರಿಗೆ. ಅವ್ರ ರಾಜ್ಯಗಳು ಅವ್ರು ಹೇಳಿದ್ರು ನೀವು ಬಂದು ಬಹಳ ಸಂತೋಷ ಆಯ್ತು, ನಿಮ್ಮ ಮಗನ ನಾವು ದತ್ತಕ್ಕೆ ತಗೋಬೇಕಂತ ಮಾಡಿ. ರಾವುಜಿ ಅವರು ಬ್ಯಾಡ್ರಿ ನಾವು ಕೊಡೋದಿಲ್ಲ ಅಂತ ಹೇಳಿ ಬಹಳ ಆಗ್ರಹ ಮಾಡಿದ್ರು. ಅವ್ರು ಏನ್ ಕೊಡಂಗಿಲ್ಲ ಅಂತ ಹೇಳಿ ಕೂಡ ಕರ್ಕೊಂಡು ಅವ್ರು ಅದು ವಿಚಾರ ಮಾಡಿದ್ರು. ಹಿಂಗಾದ್ರೂ ಗಣಪತಿ ಕೈ ಹತ್ತುವುದಿಲ್ಲ, ಅದಕ್ಕೆ ಬರೋಬ್ಬರಿ ಏನಪ್ಪ ಅಂದ್ರೆ ಕೊಡ ಒಂದು ಬುದ್ಧಿ ಕಟ್ಟು ಬರ್ತದ ಕಟ್ಕೊಂಡವ್ರು ಗೊತ್ತಿರಬಹುದು. ಅವ್ರು ಮದುವೆ ಮಾಡಿಬಿಟ್ರೆ ಆಗ್ತದೆ. 10ನೇ ವರ್ಷಕ್ಕೆ ಮದುವೆ ಆಗ್ತದೆ. ಹುಡುಗಿ ಆಗಿರ್ಬೋದ್ರಿ 5, 4, 5, 6 ವರ್ಷ ಆಕೆ ಎಲ್ಲ ಮದುವೆ ಆದ್ಕೂಡೆ ತವ್ರ ಮನೆಗೆ ಹೋದ್ರು. ಇವ್ರು ಮಾತು ವಿಚಾರ ಮಾಡಿದ್ರು ಏನ್ ಮಾಡುದು. ಮತ್ತೆ 12ನೇ ವರ್ಷಕ್ಕೆ ಅವ್ರ ಅಮ್ಮ ಹೇಳಿ ಮನೆ ಬಿಟ್ಟು 10 ವರ್ಷ ಹೋಗಿ ಮಾಡ್ಕೋತ ಕೊನೆಗೆ ತುಕಾಮಾಯಿಗಳ ಕಡೆಗೆ ಹೇಳಿ ಅವ್ರು ಬಂದ್ರು. ಅಲ್ಲಿ ತುಕಾಮಾಯಿಗಳು ಲಕ್ಷಣ ಅವಸ್ಥಾನವಾಗಿದ್ದರು. ಅವರು ಎಂತೆಂತ ಸತ್ಪುರುಷರು ಬಿಟ್ಟು ಬಂದಿದ್ರು. ಅಕ್ಕಲ್ಕೋಟ್ ಸ್ವಾಮಿಗಳು, ಹುಮನಾಬಾದ್ ಮಾಣಿಕ್ ಪ್ರಭುಗಳು, ಅದೇ ರೀತಿಯಾಗಿ ತೈಲಂಗ ಸ್ವಾಮಿಗಳು, ರಾಮಕೃಷ್ಣ ಪರಮಹಂಸರು ಇವನ್ನೆಲ್ಲ ಭೇಟಿಯಾಗಿ ಬಿಟ್ಟು ಬಂದಿದ್ರು. ಮನೆಗೆ ರಾಮಕೃಷ್ಣನ ಅವರು ಸಮಂತರ ಶಿಷ್ಯರೊಬ್ಬರು ಇವ್ರು ಹೇಳಿದ್ರು ಗುರುಗಳು ಹೇಳಿಗೆ ಒಂದಾಗಿದ್ದಾರೆ. ಅದು ಬಂದು ತುಕಾರಾಮ್ ಚೈತನ್ಯ ಇಲ್ಲೊಬ್ಬ ಇದ್ದಾರಪ್ಪ ಅವ್ನು ನಾವೆಲ್ಲ ಹುಸುಕೆ ಅಂತೀವಿ, ಅವನ ಕಡೆಯಾಗಿ ಬಂದು ಎಲ್ಲ ಬಿಟ್ಟು ಅವನು ಚೆನ್ನಾಗಿದ್ದಾನು. ಏನ್ ಮಾಡಿ ಕೈಯಾಗ ಹೆಸರು ಬಳೆ ಹಾಕೊಡ್ತಾನ, ಕೊಳ್ಳಾಗ ಅರ್ಥಾತ್ ಏನು ಅಂತಂದ್ರೆ ಇದನ್ನು ಕಟ್ಕೊಂಡಿರ್ತಾನೆ. ಮತ್ತು ಯಾವಾಗಲೂ ಏನಂದ್ರೆ ಒಂದು ಕುಬ್ಸ ಸುತ್ತಕೊಂಡಿರ್ತಾನೆ. ಆಮೇಲೆ ಯಾವಾಗಲೂ ಇದು ನಾಯಿ ಮರಿ ಇಟ್ಕೊಂಡು ಅಡ್ಡಾಡ್ತದೆ, ಟಿಕ್ಯಾಗಳು ಅಂತ ಹೋಗ್ತಾರೆ ಹೆಸರು. ಯಾವಾಗ ನೋಡಿದ್ರು ಚಿಪ್ಪಿ ಸೇರ್ಕೊತ ಹುಡುಗರ ಜೊತೆಗೆ ಜೈಂಟ್ ಹುಡುಗರ ಜೊತೆಗೆ ಆಟ ಆಡ್ತಿರ್ತಾನೆ. ಯಾರು ಬೇಕಾದ್ರೂ ಬರೀ ಕಟ್ಟಿ ಮೇಲೆ ಕೂತು ಒಳಗಡೆ ಹಾಕಿರ್ತಿರ್ತಾನ. ಅವನ್ನೇ ಕುಡಿಕೊತ ಬಂದಿರ್ತಿಲ್ಲ ಅವ್ರು ನನ್ನ ಗುರುಗಳು. ಮಂದಿರಾಗ ಹಾಕ್ತಾರೆ ಬೇಡ ಒಂದ್ ಕಡೆ ಹೋಗಿ ಹಾಕ್ಬೋದಲ್ಲಿ ಅವ್ ಎಲ್ಲಿರ್ತಾನೋ ಯಾವಾಗ ಬರ್ತಾನೋ. ಇವರು ಬಹಳಷ್ಟು ಹುಡುಕ್ಯಾಡಿ ಸಂಜೆ ತನಕ ಅವ್ರೇನು ಸಿಗಲಿಲ್ಲ. ಕೊನೆಗೆ ಬಂದು ಅವ್ರ ಕಟ್ಟಿ ಮೇಲೆ ಕೂಡಲೇ ಅವಾಗ ಅವ್ರು ಬಂದು ಹತ್ತಲಾಗಿದ್ದ ಕೈಯಾಗಿ ಕಬ್ಬು ಹಿಡ್ಕೊಂಡು ಎಲ್ಲಿರ್ತಾವ ಹುಡುಗ ಅಂತ ಈಗ ಒದಾಡ್ಕೋತ ಮಹಾರಾಜರು ನೋಡಿದ್ರು. ಎಂಥ ದಿವ್ಯ ಮೂರ್ತಿ ಅದು. ಆಮೇಲೆ ಮಹಾರಾಜ ಹೋಗಿ ಅವ್ರು ಸಾಕಾಗ ನಮಸ್ಕಾರ ಮಾಡಿ ಅವಾಗ ಕಬ್ಬು ಮ್ಯಾನ್ ನಾನು ಕೊಂದು ಹೋಗಿದ್ದೀನಿ ಅಂತ, ಅದು ನಾನು ಖೂನ್ ಮಾಡ್ತೀನಿ ಅಂತ, ನಾನು ನಿಮಗೆ ಜೀವ ಕೊಡ್ತೀನಿ. ನೋಡ್ರಿ, ಸಾಧನದಲ್ಲಿ 2 ಪ್ರಕಾರ. ಶ್ರದ್ಧಾ ಪ್ರಧಾನವಾಗಿದ್ದು ಬುದ್ಧಿ ತದನುಗಾಗಿರ್ತಕ್ಕಂಥ. ಕಲ್ಯಾಣ ಸ್ವಾಮಿ ಮಹಾರಾಜರು ಇವರೆಲ್ಲ ಶ್ರದ್ಧಾ ಪ್ರಧಾನ. ಅವ್ರು ನೋಡಲಿಲ್ಲ, ಬಿಡ್ಲಿಲ್ಲ. ಅವ್ರ ವ್ಯಕ್ತಿತ್ವ ಏನು, ಹುಚ್ಚರೋ ಶಾಣ್ಯಾರೋ ವಿಚಾರ ಶರಣಾಗತಾಗಿ ಮಹಾರಾಜರು ನಾನು ನಿಮಗೆ ಜೀವ ಕೊಡ್ತೀನಿ. ಇವೆರಡೂ ಅರ್ಥ ಆಗ್ತದೆ. ನಾನು ಖೂನ್ ಮಾಡ್ತೀನಿ ಅಂದದ್ದು ಅರ್ಥ. वो गुरु नहीं है जो शिष्य का खून नहीं करता है. जब से सुना है मौत ही का नाम जिंदगी, जब से सुना है मौत ही का नाम जिंदगी, सर पे लपेट कर कफन को कातिल के खोज में घूम रहे. खून मारा लगती ನಾನು. ಮಹಾರಾಜ ಅವ್ರ ಹತ್ರ 9 ತಿಂಗಳು 9 ತಿಂಗಳು ಅವ್ರು ಕೊಟ್ಟಿರೋ ಅರ್ಥಾತ್ ಇವರು ಮಾಡಿರೋ ಆಜ್ಞೆ, ಇವರು ಪಾಲಿಸಿರೋ ಪದ್ಧತಿ
ಇವನ್ನೆಲ್ಲ ನೋಡಿದ್ರೆ ನಮ್ಮ ಬುದ್ಧಿ, ನಾವು ಬೇಕಾದಷ್ಟು ಜಗತ್ ಪ್ರಸಿದ್ಧ ವಿಜ್ಞಾನಿಗಳಾಗ್ಲಿ, ಶಾಸ್ತ್ರಿಗಳಾಗ್ಲಿ, ಪಂಡಿತರಾಗ್ಲಿ ಯಾರ್ಯಾರಿಗೂ ತಿಳಿಲಿಕ್ಕೆ ಶಕ್ಯ ಇಲ್ಲ. ಕೊನೆಗೆ ಅಲ್ಲಿಂದ ಅಶೋಕ ವೃಕ್ಷದ ಕೆಳಗೆ ಅದ ಊರು ಹರ್ಕೊಂಡು ಒಂದು ಬಾವಿಗೆ ಸ್ನಾನ ಮಾಡ್ಲಿಕ್ಕೆ ಹೇಳಿ ಒಂದು ಅಶೋಕ ವೃಕ್ಷದ ಕೆಳಗೆ ಕೂಡಿಸಿ ಅವ್ರ ತಲೆ ಮೇಲೆ ಕೈ ಇಟ್ಟು ಹೇಳಿ ವಶಿಷ್ಠರು ಶ್ರೀರಾಮಚಂದ್ರನಿಗೆ ಏನು ಕೊಟ್ಟರು ಅದನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ. ಮಹಾರಾಜನ ಸಮಾಧಿ ಆಗ್ತದೆ, ಅದರ ಸಮಾಧಿಗಳು ಕೂಡ ಹೇಳಿ ನಾನು ಇವತ್ತು ಬ್ರಹ್ಮಜ್ಞಾನ ಕೊಟ್ಟಿದ್ದೀನಿ, ಬ್ರಹ್ಮ ಚೈತನ್ಯ ಅಂತ ಹೆಸರಿಟ್ಟಿದ್ದೀನಿ, ನೀನು ಈಗಾಗಲೇ ಸ್ವೀಕಾರ ಮಾಡ್ತಕ್ಕಂಥ ಗೃಹಸ್ಥ ಮಾತಾಡಬೇಡ್ದೆ, ಈಗಾಗಲೇ ಸ್ವೀಕಾರ ಮಾಡ್ತಕ್ಕಂಥ ಗೃಹಸ್ಥಾಶ್ರಮದಲ್ಲಿದ್ದು ನನ್ನ ಕಡೆ ಬರ್ತಕ್ಕಂಥ ಮಧ್ಯಮ ವರ್ಗದ ಪ್ರಾಪಂಚಿಕ ಜನರನ್ನು ಹತ್ತು ಕರ್ಕೊಂಡು ಅವ್ರನ್ನ ಪ್ರೇಮ್ ಮಾಡಿ ಪ್ರೀತಿ ಮಾಡಿ ಅವರಿಗೆ ಕೇವಲ ಭಗವಂತನ ನಾಮಸ್ಮರಣೆಯಿಂದ ಹೆಂಗೆ ಸಮಾಧಾನ ಆಗ್ತದೆ ಅನ್ನೋದನ್ನು ಕಲಿಸು. ಅದರ ಜೊತೆ ಶಗುಣೋಪಾಸನೆಯ ಒಂದು ಪದ್ಧತಿಯನ್ನು ಹೇಳು. ಮುಖ್ಯವಾಗಿ ಏನ್ ಮಾಡು ಅಂದ್ರೆ ನೀನು ಅನ್ನದಾನ ಮಾಡು, ಗೋ ಸಂರಕ್ಷಣೆ ಮಾಡು, ಶಗುಣೋಪಾಸನೆ ಹಾಕಿಕೊಡು, ಮಂದಿರಗಳನ್ನು ಸ್ಥಾಪನೆ ಮಾಡು, ರಾಮ ಮಂದಿರವನ್ನು ಸ್ಥಾಪನೆ ಮಾಡು ಅಂತ ಹೇಳಿ ಕಳಿಸಿದ್ರು. ಮಹಾರಾಜರು ಆ ಪ್ರಕಾರ ಮಾಡಲಿಕ್ಕೆ ಅರ್ಥಾತ್ ಇವ್ರ ಮನೆಗೆ ಬಂದ ಕೂಡ ಹೆಂಡತಿ ಬಂದ್ರು. ಇವ್ರು ಹೆಂಡತಿ ಕರ್ಕೊಂಡ್ಬಂದ್ರು. ಅವರು ಬಹಳ ಒಳ್ಳೆ ಹೆಣ್ಮಗಳಾಗಿತ್ತು. ಆದ್ರೆ ಅವ್ರದ್ದೇನಾಯ್ತು ಅಂದ್ರೆ ಒಂದು ಮಹಾರಾಜರ ಬಗ್ಗೆ ಬಹಳ ಪ್ರೇಮ, ನಿಷ್ಠಾ, ಕಳಕಳಿ. ಒಂದು ಮಹಾರಾಜರು ಒಂದು ದಿವಸ ಅವ್ರು ಯಾವ ಮ್ಯಾನೇಜರ್ ಹೇಳಿದ್ರು, ನಾವು ನನ್ನ ಸತ್ಕೂರನ್ನು ನೋಡಬೇಕು ಅಂತ ಅನಿಸಿದ, ಹೋಗಿ ಬರ್ಬೇಕಾಗಿ ನಾನು ಬರ್ತೀನಿ. ಯಾರ ಪ್ರವಾಸ ಹುಡುಗರು, ನೀ ಹೆಣ್ಮಗಳು, ದಾರಿ ಒಳಗೆ ಕಾಡು ಕಾಕರು, ಅರ್ಥಾತ್ ಮೃಗಗಳು, ಕೂಸ ಮೃಗಗಳಿರ್ತಾವೆ, ಕೂಸ ಪಶುಗಳು. ಆದ್ರೂ ಅವ್ರು ಹೇಳಿದ್ರು ನಾ ಬಿಡಾಕಿಲ್ಲ, ಬರಾಕಿಲ್ಲ. ಆಮೇಲೆ ಒಂದು ದಿವಸ ರಾತ್ರಿ 12 ಗಂಟೆಗೆ ಅಂತ ಮಹಾರಾಜ ಅವಕಾಶ ಇವರು ತಕ್ಷಣ ಎದ್ದವರು, ಇವರು ಬೆನ್ನ ಹತ್ತಿದ್ರು, ಅವ್ರ ಮನೆಯವರು ಬೆನ್ನ ಹತ್ತಿದ ಕೂಡಲೇ ಅವ್ರು ಮಹಾರಾಜ ಓಡ್ಲಿಕ್ಕೆ, ಅವಾಗ ಇವರು ಓಡ್ಲಿಕ್ಕೆ, ಮಹಾರಾಜ ಕಾಲದ ಹಿಂದೆ ಕಲ್ಲು ಹೋಗಿದ್ರು. ಅದು ಮಜಾ ಏನಂದ್ರೆ ಅವ್ರು ಬಡದ್ ಹಂಗೆ ಹೋಗಿದ್ರು, ಬಡಿಸ್ದಾಗಿ. ಆದ್ರೂ ಅವ್ರು ಬೆನ್ನ ಹತ್ತಿದ್ರು. ಕೊನೆ ಮುಂದ್ಕೂತ ಹೋಗ್ಕೊಂಡು ಹೇಳಿದ್ರು, ಈಗ ಸದ್ಗುರು ದರ್ಶನಕ್ಕೆ ಯೋಗ್ಯಾಗಿ ನಡೆಯುತ್ತೆ. ಕರ್ಕೊಂಡು ಹೋದ್ರು. ತುಕಾಮಾಯಿಗಳಿಗೆ ಬಹಳ ಆನಂದ. ಶಿಷ್ಯ ಆಗಿ ಹೇಳ್ಕೊಂಡು ಕರ್ಕೊಂಡು ಬಂದ್ರು. 4-5 ದಿವಸ ಇಟ್ಕೊಂಡ್ರು. ಅನೇಕ ಪ್ರಕಾರದ ಅರ್ಥಾತ್ ಏನು ಮಾಡಿದ್ರು ಅಂದ್ರೆ ತಿಂಡಿ, ತಿನಿಸು, ಮುಸು ಮಾಡಿಸಿದ್ರು, ಸಂತೋಷ ಪಟ್ಟರು. ಕೊನೆಗೆ ಇಬ್ರು ಹೊಂಟರು, ಮಹಾರಾಜರು ಅವರು. ಮಹಾರಾಜರು ಮಂದಿ ಡಿಸ್ಟರ್ಬ್ ಆಗ್ತದೆ, ಮಾತಾಡಿದ್ರೆ ನನಗೇನಾಗುವುದ, ಮಕ್ಕಳೆಲ್ಲ ಕೂತವ್ರಿಗೆ ಡಿಸ್ಟರ್ಬ್ ಆಗ್ತದೆ. ಆಮೇಲೆ ಮಹಾರಾಜ ನಮಸ್ಕಾರ ಮಾಡಿದ್ರು. ಅವಾಗ ಅವ್ರ ಮನೆಯವ್ರು ನಮಸ್ಕಾರ. ತುಕಾಮಾಯಿ ಮಗು ನಿನ್ನ ಮನುಷ್ಯ ಏನಾದ್ರು ನಿಮಿಷ ಆಯ್ತು ಅಂತ ಹೇಳಿದ್ರು, ಕೊಡ್ತೀನಿ ನಾನು. ಅವಾಗ ಅವ್ರು ನಮಸ್ಕಾರ ಮಾಡಿ ಅವ್ರು ತುಕಾಮಾಯಿ ಹೇಳಿದ್ರು, ಸದ್ಗುರು ನನಗೆ ಇವರಂತ ಅವ್ರ ಮಗನ್ ಕೊಡೋನು ಅಂತೂ ಗುರು ಶಿಷ್ಯರು ಒಬ್ಬರನ್ನೊಬ್ಬರು ನೋಡಿಲ್ಲ ಅಂತರು ಅವ್ರು ತಥಾಸ್ಕೊಂಡು ಬರೆದ್ರು. ಏನು ಹುಚ್ಚಿದ್ದೀರಿ ಅಂತ. ಅಲ್ಲ, ಅವ್ರು ನೀನು ಮನಸ್ಸು ಮಾಡಿದ್ರೆ ಕೇಳಿದ್ರೆ ಪ್ರತ್ಯಕ್ಷ ಪಾಂಡುರಂಗನ ತಂದಿರ್ತಿದ್ರು, ಬ್ರಹ್ಮಜ್ಞಾನ ಕೊಡ್ತಿದ್ರು. ಅಂಥ ಕೂತ್ಕೊಂಡು ಈ ಪ್ರಾಪಂಚಿಕ ವಿಚಾರಗಳನ್ನು ಏನ್ ಕೇಳಿದ್ವಿ? ಸತ್ಪುರುಷರು ನಾವು ಕೇಳಿದ್ದನ್ನು ಕೊಡ್ತಾರೆ ಅನ್ನೋ ಖರೆ, ಅವರು ಇದು ಅಶಾಶ್ವತನ ಅನ್ನುವಂಥ ಧರ್ಮವನ್ನು ತೆಗೆದು ನಮಗೆ ತಗೊಳ್ಳಿಕ್ಕೆ ಬರಂಗಿಲ್ಲ. ನಿನ್ನ ಹಟ್ಟಿದ ಮಗು ಹುಡ್ತಾನೆ, ಅದು ಅಲ್ಪಾಯವಾಗ್ತದೆ, ಗಾಬರಿ. ಅವಾಗ ಅವ್ರು ಹೇಳಿದ್ರು, ನೀವ ಹೀಗೆ ಬಳೆ ಇರ್ತೀವಿ, ನಾನು ಸ್ತ್ರೀ ಬುದ್ಧಿ ವಶ ಆಗಿ ಏನೋ ಕೇಳಿದೆ, ತಪ್ಪಾದ್ರು, ನಾನು ಉದ್ಧಾರ ಮಾಡೋದು ಜವಾಬ್ದಾರಿ ನಿಂತ. ಮತ್ತೆ ಹೋಗಿ ನಾಶಿಕ ಕರ್ಕೊಂಡು ಹೋಗುವಂತ ಮಾರುತಿ ಮಂದಿರ ಇಬ್ರು ಅವ್ರ ವೇಷಭೂಷಣೆಲ್ಲ ಬದಲು ಮಾಡಿ, ಅರ್ಥಾತ್ ಅವರಿಗೆ ಬಣ್ಣ ಸೀರೆ ಬಿಳಿ ಸೀರೆ ಉಡಿಸಿ, ಒಳ್ಳಾಗಿ ಮಂಗಲಸೂತ್ರ ತೆಗೆದ ರುದ್ರಾಕ್ಷಿ ಮಾಲಿ ಹಾಕಿ, ಕೂದಲ ಎಲ್ಲ ಬಿಚ್ಚಿ, ಆಲು ರಸ ಸೇರಿಸಿ ಜಟ ಕಟ್ಟಿ, ಹಣಿಯಾದ ಭಸ್ಮ ಹಚ್ಚಿದ್ರು, ಕುಂಕುಮ ತೆಗೆದು ಸಾಕ್ಷಾತ್ ಪ್ರತ್ಯಕ್ಷ ಯೋಗಿನಿ ಅನ್ನುವಂಗೆ ಮಾಡಿದ್ರು. ಮಹಾರಾಜರು ಆ ಮೂಲೆ ಕೊಡಬೇಕು, ಈ ಮೂಲೆ ಕೊಡಬೇಕು, ಯೋಗದ ಅನೇಕ ಪ್ರಕ್ರಿಯೆಗಳನ್ನು ಹೇಳಿ
6 ತಿಂಗಳಿದ್ರ ಅದು ಅವ್ರದ್ದು ತಯಾರಿಕೆ. ಮುಂದೆ ಅವ್ರು ನನ್ನ ಪರಿಚಯದವರು ನಾಸಿಕ್ನಲ್ಲಿ ಅವ್ರು ಅಲ್ಲಿ ಕಲಿಸಿ ಇವನ್ನ ಗೋದಾವರಿ ಕಳಿಸುತ್ತೇರು, ಅವ್ರು ಅತ್ತಿ ಬಳಿ ಕಳಿಸುತ್ತೇರು. ಅಲ್ಲಿ ಹೋದ್ರು ಮಹಾರಾಜರು ಹತ್ತು ಹೊರಗೆ ಹೋಗಿ ನೈಮಿಷಾರಣ್ಯ ಅದು ಇದು ಅಡ್ಡೆ. ಮುಂದೆ ಮತ್ತೆ 2 ವರ್ಷ 3 ವರ್ಷಕ್ಕೆ ಬಂತು. ಆಮೇಲೆ ಬಂದ ಕೂಡಲೇ 300 ವರ್ಷಕ್ಕೆ ಅವ್ರಿಗೆ ಗಂಡು ಮಗು ಆಯ್ತು. ಅವಾಗ ಆ ಹುಡುಗ ನೋಡ್ಲಿಕ್ಕೆ ಎಷ್ಟು ಚಂದ ಇತ್ತು, ಎಷ್ಟು ಮಹಾರಾಜನ ಜೊತೆನೇ ಇತ್ತು. ಆದ್ರೆ ಅವ್ರ ಹೆಸರೇ ಇರಿಸ್ಕೊಂಡಿದ್ರು ಮಹಾರಾಜ. ಈ ಬೇಡ ಮತ್ ನೋಡು 1 ವರ್ಷ ಕೂಸಿ ಹೆಸರೇ ಇಡಬೇಕು. ಮತ್ತು ಅವ್ರು ಹಿಂದಿ ಹೇಳಿದ್ರು, ನೀನು ತಯಾರಿ ಮಾಡಿಕೊಳ್ಳಿ, ಭರವಸೆ ಇಲ್ಲ. ಇವತ್ತೊಂದು ವಾಕ್ಯ ಓದಿದ್ದು ನಾನು, ಪ್ಲೇಟೋನ್ ವಾಕ್ಯ ಓದಿದ್ದು ಕರೆಕ್ಷನ್ ಮಾಡುವುದು ನಾನು. ವಾಟ್ ಇಸ್ ಮೆಂಟ್ ಬೈ ಫಿಲಾಸಫಿ? ಅವ್ರು ಹೇಳ್ತಾರೆ, ಫಿಲಾಸಫಿ ಮೀನ್ಸ್ ಮೆಡಿಟೇಷನ್ ಆಫ್ ಡೆತ್ ಅಂತ. ಮೃತ್ಯುವಿನ ತಯಾರಿ ಮಾಡಿಕೊಳ್ಳದೆ ಫಿಲಾಸಫಿ. ಈ ತಯಾರಿ ಮಾಡಿಕೊಳ್ಳಿ. ಅವ್ರಿಗೂ ಕಲ್ಪನಾ ಇತ್ತು, ತಯಾರಾದರು. ಮುಂದೆ ಆ ಮಗು ತೀರ್ಕೊಂಡು ಮುಂದೆ 6 ತಿಂಗಳಿಗೆ ಅವ್ರು ಶಾಂತವಾಗಿ ಮಹಾರಾಜರ ಪಾದ ಪೂಜಾ ಮಾಡಿದ್ರು. ಶಾಂತವಾಗಿ ಕೂತ್ಕೊಂಡು ಮುಂದೆ ಮಹಾರಾಜ ಮಾತ್ರ ಹೋದ್ರು ಉತ್ತರ ಭಾರತಕ್ಕೆ. ಮುಂದೆ ಮತ್ತೊಂದು ವರ್ಷ 7 ವರ್ಷಕ್ಕೆ ಬಂದ್ರು. ಅವಾಗ ಅವ್ರ ಅಮ್ಮನ ಗಣು ಇದು ಇನ್ನೂ ಏನಂತ ವಯಸ್ಸಾಗಿಲ್ಲ, ಮದುವೆ ಮಾಡಿದ್ರು. ತಲೆಗೆ ಹುಡುಗರು ಅವ್ರು ಹೆಣ್ಮಕ್ಳು ಮೊದಲಿನ 40 ವರ್ಷ ಆದ್ರೂ ಇನ್ನೇನು ವಯಸ್ಸಾಗಿಲ್ಲ, ಮದುವೆ ಮಾಡಿದ್ರು. ಬ್ಯಾಡ, ನಾನು ಉಸಾರು ಬ್ಯಾಡ, ಸ್ವಸ್ಥ ಜಪ ಮಾಡ್ಕೋತ ಏನಪ್ಪ ಅನ್ನೋದು. ಆದ್ರೆ ಮಹಾರಾಜ ಅಮ್ಮ ನೀನೇನ್ ಕಾಳಜಿ ಮದುವೆ ಮಾಡ್ಕೋತೀನಿ, ಆದ್ರೆ ಹುಡುಗಿನೂ ನಾನ ನೋಡ್ಬಾ ಮಗ, ಎಂತಾದ್ರೂ ನೋಡ್ಕೊಂಡು ಮದುವೆ ಮಾಡ್ಕೊಂಡು ಸಾಕು. ಬಡ ಒಬ್ರು ಮನೆಗೆ ಹೋದ್ರು. ಮನೆಗೆ ಹೋಗಿ ಅವ್ರಿಗೆ ಬಹಳ ಸಂತೋಷ ಆಯ್ತು. ಬರ್ಲಿ ಕೂಡ್ಲಿ ಅಂತೆಲ್ಲ ಅಂದ್ರು. ಅಷ್ಟೊಳಗೆ ಮಹಾರಾಜ ಬಹಳ ಪ್ರಸಿದ್ಧ ಆಗಿತ್ತು. ಮಹಾರಾಜ ಕೇಳಿ, ನಿಮ್ಗೆ ಎಷ್ಟು ಮಂದಿ ಮಕ್ಕಳು, ಎಷ್ಟು ಮಂದಿ? ಅವ್ರಿಗೆ ನಾವು 4 ಮಂದಿ ಹೆಣ್ಮಕ್ಳಿದ್ದಾರೆ, ಒಬ್ಬ ಇಬ್ಬ ಗಂಡು ಇರ್ತಾರೆ. ನಮ್ಗೆ ಅಷ್ಟೊಂದು ಕರೆಕ್ಟ್ ಅಂತ ತೋರಿಸಿ ನಮ್ಮ ಪೈಕಿ ಒಬ್ಬರು ಮದುವೆ ಮಾಡಿಬಿಟ್ಟಾಯ್ತು. 3 ಮಂದಿ ಹೆಣ್ಮಕ್ಳು ತಂದು ತೋರಿಸಿದ್ರು. 4 ಮಂದಿ ಎಂತಿದ್ರು. ಇನ್ನೊಬ್ರು ಎಲ್ರ ಹುಟ್ಟ ಕುರುಡಿದ್ದಾರೆ, ತಿಳ್ಕೊಂಡ್ರೆ ಕರ್ಕೊಂಡ್ಬರ್ರಿ. ಕರ್ಕೊಂಡ್ಬಂದು ಕೂಡ ಅವ್ರು ಬಂದು ಈಗ ನಮಸ್ಕಾರ ಮಾಡಿದ್ರು. ನಮಗೆ ಈ ಹುಡುಗಿ ಪ್ರಸನ್ನ ಮದುವೆನ ಆನ ಮಾಡಿಕೊಡೋಣ. ಮಹಾರಾಜರ ಸಮಾಜದೊಳಗೆ ಒಂದು ಆದರ್ಶ ಇಟ್ಕೋಬೇಕು. ಮದುವೆ ಎಂಥವ್ರು ಮಾಡ್ಕೋಬೇಕು ಮತ್ತೆ ಹೆಂಗೆ ಮಾಡ್ಕೋಬೇಕು. ಇದು ಸತ್ಪುರುಷರು ಅಂಥ ಒಂದು ಆದರ್ಶ ಇಟ್ಟಿರ್ತಾರೆ. ನಮ್ಗೆ ಅದ್ರ ಕಡೆ ಲಕ್ಷ್ಯ ಏನೋ ಹುಚ್ಚುತ್ತಾರ ಮಾಡಿಬಿಡ್ತೀವಿ, ಅದು ಮದುವೆ ಇರುತ್ತೆ. ಆಮೇಲೆ ಅವ್ರಿಗೆ ಆಶ್ಚರ್ಯ, 3 ಮಂದಿನ ಬಿಟ್ಟು ಈ ಗುರುಡಿನ ಮದುವೆ ಆಗ್ತಿರೋದು. ನೀವೇನು ಮಾಡ್ಕೋಬೇಡ್ರಿ, ನಾನು ಮದುವೆ ಮಾಡಿ ಮನೆಗೆ ಬಂದ್ರು. ಅಮ್ಮ ನಾವು ಹುಡುಗಿ ನೋಡಿ ಬಂದೀವಿ, ಅದು ಒಂದು ಕಂಡೀಷನ್ ಏನು ಅಂದ್ರೆ ನಾವು ಒಬ್ಬನ ಹೋಗಿ ಮದುವೆ ಮಾಡಿ. ಅವ್ರ ಮನೆಗೆ ಹೋದ್ರು, ನಾನು ಮದುವೆ ಮಾಡಿದ್ರು ನಿಮ್ಮ ಹುಡುಗಿ ಜೊತೆ. ಅವ್ರಿಗೂ ಆಶ್ಚರ್ಯ. ಪಾಪ ಅವರು ಸಾಮಾನ್ಯ ಪರಿಸ್ಥಿತಿ ಹೋಗಿದ್ರು, ಮದುವೆ ಮಾಡಿದ್ರು. ಹೆಂಡತಿ ಕರ್ಕೊಂಡು ಬಂದ ಮನೆಗೆ, ನಿಮ್ಮ ಅತ್ತಿ ನಮಸ್ಕಾರ ಮಾಡಿದ್ರು. ಅವ್ರು ಹೀಗೆ ಮಾಡ್ಲಿಕ್ಕೆ ಅವ್ರ ಅಮ್ಮರು ಗಾಬರಿಯಾಗಿ ಅವರು ಅಮ್ಮ ಅದಿಲ್ಲ, ಆಕಿ ಕಣ್ಣ ತೆಗೆದು ನಿನ್ನ ಕಡೆ ಎಂದೂ ನೋಡುದಿಲ್ಲ. ಆಕಿ ಬಾಕಿ ಸ್ವತಂತ್ರ ಜೊತೆ ಆಕಿ ಕಣ್ಣ ತೆಗೆದು ಅತ್ತಿ ಕಡೆ ಕಣ್ಣು ತೆಗೆದು ನೋಡುವುದೇ ಇಲ್ಲ. ಹಳಿ ಬಡ್ಕೊಂಡು ಯಾವಾಗ ಏನ್ ಮಾಡ್ತಿ ಹೇಳಿ ಬರಂಗ. ಮುಂದೆ ಅವ್ರು ಆಯ್ಸಾಯಿಲ್ಲ. ಏನ್ ನಿಷ್ಠ ಅವ್ರದು, ಏನ್ ತಪಶ್ಚರ್ಯ, ಏನ್ ಸಾಧನೆ. ಸ್ವತಃ ಕುರುಡಿಯಾಗಿದ್ದು ಶಾಂತವಾಗಿ ಒಂದು ಕೊಲೆ ಮಹಾರಾಜ ಕೂತಿದ್ರು. ಮತ್ತೊಂದು ಕೊಲೆಗೆ ಅವ್ರು ಬಂದವರು ಮುಂಚೆ ಮಹಾರಾಜ ನಮಸ್ಕಾರ ಮಾಡಿದ್ರು. ಆಮೇಲೆ ಅವ್ರು ಮಹಾರಾಜರು ಸಹಿತ ಅಷ್ಟ ಅವ್ರದ್ದು ಪ್ರೀತಿಯಿಂದ ಒಬ್ಬರು ಹೆಣ್ಮಗಳನ್ನ ಅವ್ರದೆಲ್ಲ ಇದಕ್ಕಾಗಿ ಇಟ್ಟುಬಿಟ್ಟಿದ್ರು. ಮಹಾರಾಜ ಅವ್ರಿಗೆ ಬಸ್ಸಲ್ಲಿ ಕರ್ಕೊಂಡು ಹೋಗುದು, ಸ್ನಾನ ಮಾಡಿಸೋದು, ಅದು ಇದು ಮಾಡ್ಲಿಕ್ಕೆ ಹೋಗೋದು.
ಸ್ವಾಭಾವಿಕವಾಗಿ ಹೆಣ್ಮಕ್ಳು ಒಂದು ಸ್ವಭಾವಕ್ಕನುಸಾರವಾಗಿ ಮಹಾರಾಜ ನಮಸ್ಕಾರ ಮಾಡ್ಕೊಂಡು ಕೂಡ ಇತ್ತಾಗ ಆಯ್ತು ನಮಸ್ಕಾರ ಮಾಡ್ಕೊಂಡು ಹೆಣ್ಮಕ್ಳು ಅವ್ರ ಮುಂದೆ ಏನೋ ಬೆಳ್ಳಿ ಬಾಟ್ಲ ಸೊ ಮತ್ತೇನು ಒಂದು ಬಳಿ ಅಂತ ಎಲ್ಲ ಇರಬೇಕು. ಅವ್ರು ಹೋಗುವ ಕೈ ಆಡಿಸಿ ಅವ್ರನ್ನೆಲ್ಲ ತಗೊಂಡು ಮಕ್ಕಳ ಒಂದು ಟ್ರಂಕ್ ಇಟ್ಕೊಂಡಿದ್ರು ಅದ್ರ ಹಾಕೊಡ್ಬೇಕು. ಅದು ಬರ್ಬರ್ತ ಟ್ರಂಕ್ ತುಂಬಲಿಕ್ಕೆ ಮಹಾರಾಜರ ಕುಲಾಗ ಹೋಗತ್ತಿದ್ರು ಬಹಳ ಅದ್ರ ಸಹಜಗಳು ನೋಡಿದ್ರು ಟ್ರಂಕ್ ನಗೋಳಿಗೆ ಬರ್ಬಾರ್ದು. ಅವರು ಇವರು 5 ಸಾವಿರ ಸ್ನಾನಕ್ಕೆ ಹೋದಾಗ ಅದರಿಂದ ಅವರು ಮಹಾರಾಜರು ಸುಮ್ಮನೆ ಇದ್ರು. ಆಮೇಲೆ ಅವ್ರಿಗೆ ಏನು ಒಂದು ಕಪ್ಪದ್ದು ಬಹಳ ತ್ರಾಸ ಆಗುತ್ತೆ. ಐಸ್ ಕಫ ಭಯಂಕರ ಬಂದು ಉಸಿರುಗಟ್ಟಿ ಇದುವಾಗಿ ಆದ್ರೆ ಕತ್ಕೊಂಡೆ ಅವ್ರು ಮಲಗಿಸಿದ್ರು. ಇವತ್ತು ಬಂದು ಹೇಳಿದ್ರು ಅವ್ರು ಬಾಕಿ ಶಿಷ್ಯರು ಬಹಳ ಇದುವಾಗಿದೆ, ಬಹಳ ತ್ರಾಸ ಆಗಿದೆ, ಉಸಿರಾಡಿಸಿ ಬರುವಾಗ ಏನು ಅಡಿ ಮಾಡಬೇಡ್ರಿ, ಸ್ವಲ್ಪ ಅವ್ರಿಗೆ ಕಾಯಿಸ್ರಿ ಒಂದು ಜೋರ್ಲೆ ಒಂದು ಹಿಂಗೆ ಜೋರ್ಲೆ ಒಂದು ಕೆಮ್ಮಿದ್ರು ಅಂದ್ರೆ ಅವ್ರಿಗೆ ಏನ್ ಮಾಡಿದ್ರೆ ಕೆಮ್ಮಿ ಕೂಡಿಸ್ರಿ. ಜೋರ್ಲೆ ಕೆಮ್ಮಿದ್ರು ಕಫ ಎಲ್ಲ ಬಿದ್ದು ಕೂಡಲೇ ಅವಾಗ ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ ಅಗದಿ ಮರಣಾಸನ್ನ ಆಗ್ಯಾರ ಅವ್ರ ಜೊತೆ. ಅವಾಗ ಮಹಾರಾಜರು ಅವ್ರ ಕೋಲಿ ಬಂದು ಆ ಟ್ರಂಕಿನಾಗ ಏನಿತ್ತು ಸೀರೆ ಬ್ಲೌಸ್ ಪೀಸು ಅವು ಇವು ಎಲ್ಲ ಇರ್ತದೆ ಹೆಣ್ಮಕ್ಳಿಗೆ ಕೊಟ್ಬಿಟ್ಟು. ಬಂಗಾರದ್ದು ಇತ್ತು, ಬೆಳ್ಳಿ ಇತ್ತು, ಬಾಟ್ಲಿತ್ತು, ಅವು ಇತ್ತು, ಕುಂಕುಮಕಲ್ಗಿ ಇತ್ತು, ಸಣ್ಣ ಬಂಗಾರದ್ದು ಇತ್ತು. ಅವನ್ನೆಲ್ಲ ಇರೋದು ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟರು. ಆಮೇಲೆ 5 ಸಾವಿರಗಳಿಗೆ ಆರಾಮ ಆಗ್ತದೆ ಅಂತ ಕೇಳ್ಬೋದು. ಆಮೇಲೆ 5 ಸಾವಿರಗಳಿಗೆ ಆರಾಮ ಆಗ್ತದೆ. ಎಷ್ಟು ಮೊದಲ ಟ್ರಂಕ್ ನೋಡ್ತಾರೆ 100 ಗಳೆಲ್ಲ ಏನಿಲ್ಲೇ ಇದ್ದಾರೆ ಗಾಢ. ಅವಾಗ ಮಹಾರಾಜರು ಹೇಳಿದ್ರು ಅಪಮೃತ್ಯುವಿನಿಂದ ತಪ್ಪಿಸೋಳಿಕೆ 3 ಉಪಾಯಗಳು. ಮೊದಲೇದೇನು ಅಂದ್ರೆ ಅವ್ರ ಮೇಲೆ ಒಂದು ಸಣ್ಣ ಕೂಸಿನ ಹಿಂಗೆ ನಿವಾರಿಸಿದ ಕೂಸಾಯ್ತದ ಅವ್ರು ಬದುಕ್ತಾರೆ. ಅದಕ್ಕೆ ಘೋರ ಉಪಾಯವೇ ಮಾಡಬಾರ್ದು. ಎರಡನೇದೇನು ಅಂದ್ರೆ ಅವ್ರ ಸಲುವಾಗಿ ಯಾರಾದ್ರೂ ಸಾಯಲಿಕ್ಕೆ ತಯಾರಾಗ್ತದೆ. ಯಾರು ಸಾಯುವುದಿಲ್ಲ. ಹೋದವ್ರು ಹೋಗ್ಯಾರ ಜೀವನ ಇದ್ದವ್ರನ್ನ ಯಾಕೆ ಕಳಿಸ್ತೀರಿ ನೀವು ಹೋಗ್ಬೋದ್ರೆ. ಬರೇ ನಾವು ಬಹಳ ಪ್ರೇಮದಿಂದ ಇದ್ದೀವಿ ಅನ್ನೋದಕ್ಕೆ ಬಡ್ಕೊಂಡು ಇದು ಮಾಡ್ತಾ ಇರ್ತಾರೆ. ಈಗ ನೀವು ಗಂಡ ಹೆಂಡತಿ ಬಹಳ ಪ್ರೀತಿ ಮಾಡ್ತೀವಿ ಒಬ್ರಿಗೊಬ್ರು. ಅವ್ರ ಗಂಡ ತೀರ್ಕೊಂಡ ಸಣ್ಣ ವಯಸ್ಸು ಆಕೆ ಒಂದು ಎದಿ ಮೇಲೆ ತಲೆ ಗಟ್ಟಿ ಹೇಳ್ತೀವಿ. ನಾ ಏನ್ ಮಾಡ್ಲಿ ಈಗ ಹೋದಾಗ ಎಲ್ಲಿ ಹೊಂಟಿಪ್ಪ ಏನಾಯ್ತು ಅದೊಂದು ದೊಡ್ಡದು ಯಾರು ಈಗ ಹೋದಾಗ ಎತ್ತಾಗ ಹೋಗೋಲ್ಲ ಮುಂದೆ ನಮ್ದು ಏನು ಗಟ್ಟಿ ಪಾಪ ಆಯುಷ್ಯ ತುಂಬಾ ಅವನ ಕಷ್ಟಪಟ್ಟು ಇವೆಲ್ಲ ಬಟ್ಟಿ ನೋಡ್ಕೊಂಡು ಜಪ ಮಾಡಿ ಸೌಗಲ್ದ ಅದು ಅಡ್ಡಾಡ್ತದ ನಿಂತಿದ್ದ ಅಗಸರು ಕಾಕ್ತಿದ್ದಾನೆ ಮನಿ घाट न घर ಕುತ್ಕೊಂಡು ಕಾಫಿ ಕುಡಿದಿ ಕುಕ್ಕರ್ ಇಟ್ಟಿದ್ ನೋಡಿ ಇಳಿಸ್ಬಿಡ್ರಿ ಅಂತ ಅದು ಹೋಗಿ ಕುಕ್ಕರ್ ಇಳಿಸ್ಬೇಕು. ಆಮೇಲೆ ಕಲಿ ಕೊಡುವುದೇನು ಅಂದ್ರೆ ಮುಂದೆ ನಮ್ದು ಹೆಂಡತಿಲ್ಲ ಅಂತ ಹೊರತು ಮಾರ ಏನ್ ಮಾಡ್ಲಿಕ್ಕಾಗಿಲ್ಲ. ಜಪ ತಪ್ಪ ಎದ್ದು ಹೋಗ್ತೀವೋ ಯಾರೋ ನರ್ಕಕ್ಕೆ ಹೋಗ್ತೀವಿ ಎಷ್ಟು ಹೋಗ್ತೀವಿ ಯಾರು ದುಡ್ಡು ಕೊಡೋದಿಲ್ಲ. ಅವ್ರಿಗೆ ಬಾಕಿ ನಮ್ಮ ಗಟ್ಟಿಗಳ ತಿಂದು ಮುಂದೆ ಕಲ್ತ್ಕೊಂಡು ಹೊರಟಿಲ್ಲ. ಅವ್ರು ಮುಂದೆ ಬಾಗಲ ದಾಟಿದ್ದೀವಿ ಇನ್ನೂ ಮಗನ ಕಲ್ತು ಅವ್ರ ಕೈ ಮುಂದೆ ಕರ್ಕೊಂಡ್ಬಂದು ಯಾರು ಸಂಗಡ ಬಾಹುರಿಲ್ಲ ನಾರಾಯಣನ ನಾಮ ನೆರೆಮಾಹುದಲ್ಲದೆ ಯಾರು ಸಂಗಡ ಬಾಹುರಿಲ್ಲ. ಮುಂದಿನ ಹಾಲು ಬಹಳ ಇಷ್ಟೊಂದು ಸಾಕು. ಕೊನೆಗೆ ಆಯಿ ಸಾಹೇಬರು ಮತ್ತು ಸಮಾಧಾನ ಮಾಡಿದ ಮಹಾರಾಜರು ಒಂದು ಆ ಕೂಸಿನ ನಿವಾರಿಸ್ಬೇಕು. ಕೂಸು ಸಾಯ್ತದ ಬದುಕು. ಎರಡನೇದು ಯಾರಾದ್ರೂ ಸಾಯಲಿಕ್ಕೆ ತಯಾರಾಗಬೇಕು. ಯಾರು ಸಾಯಲಿಕ್ಕೆ ತಯಾರಾಗಬೇಕು. ಮೂರನೇದು ಏನು ಅಂದ್ರೆ ಅವ್ರದ್ದು ಅಂತ ಏನಂದ್ರೆ ಅದರ ದಾನ ಅಂದ್ರೆ ಅವ್ರ ಅಪಮೃತ್ಯುಗಿಡ ಅಂತ ಬದುಕ್ತಾರೆ. ಆಮೇಲೆ ಅವ್ರಿಗೆ ಆರಾಮ ಹಾಕು ಇರ್ಲಿಕ್ಕೆ
ಬಹಳ ಅಲ್ಲೇ ಕೂತಲ್ಲಿ ಯಾವಾಗಲೂ ಜಪ ಮಾಡೋದು. ಕಣ್ಣು ಕಾಣದೇ ಇರೋದು ಒಳ್ಳೇದು, ಈ ಕಿವಿ ಕೇಳಿಸ್ದೇ ಇರೋದು ಒಳ್ಳೇದು. ಕಾಲು ಸಣ್ಣದಾಗ ಏನು ಆಗ್ತದ, ಆ ಪೋಲಿಯೋ ಆ ಕಾಲು ಹೋದ್ರು ಚಲೋ. ನಿಮ್ಗೆ ಉದಾಹರಣೆ ಹೇಳ್ತೀನಿ. ಮುಳುಗುಂದಲ್ಲಿ ಒಬ್ರು ಶಾಸ್ತ್ರಿಗಳಿದ್ರು. ಅವರು ಪೋಲಿಯೋ ಕಾಲು ಹೋಗಿತ್ತು. ಅವರು ಸಣ್ಣ ಹುಡುಗರಿದ್ದಾಗಿನ ಅವ್ರ ಅಪ್ಪ ಏನ್ ಮಾಡಿದವಾಗ ಇವೆಲ್ಲ ಅಡ್ಡಾಡಿ ಬರಂಗಿಲ್ಲ, ಹೋಗಿ ಬರಂಗಿಲ್ಲ, ಬರ್ಲಿ ಬರಂಗಿಲ್ಲ ಅಂತಕೊಂಡು ಧಾರವಾಡ ಪಾಠಶಾಲೆದಾಗಿ ನಾಗೇಶ್ವರ ಕಡೆ. ಆಮೇಲೆ ಅವರು ಅಲ್ಲೇ ಕೂತಲ್ಲೇ ಅಭ್ಯಾಸ ಮಾಡಿದ್ರು ಮೀಮಾಂಸಾ ಶಾಸ್ತ್ರದ್ದು. ಆಮೇಲೆ ಅವ್ರ ಮಗ ಏನಿದ್ದ ಅಂದ್ರೆ ಎಂಥ ಶಾಲೆ ಪಾಪ, ಅದು ಬರೀ ಸೈಕಲ್ ನ ಕೂತ್ಕೊಂಡು ಹೋಗು ಕುಂತೆ ಕೈ ಇತ್ತವ. ಈಗ ಹುಬ್ಬಳ್ಳಿಯಾಗ ಇರ್ತದಲ್ಲಿ. ಆಮೇಲೆ ಅದು ಸಭಾದಾಗ ಕೂತು ಗರ್ಜಿಸ್ಲಿಕ್ಕರು ಅಂದ್ರೆ ಆಶ್ಚರ್ಯ ಆಗ್ತಿತ್ತು ಜನರಿಗೆ. ಹಂಗೆ ಜನರು ಸಾರ್ಥಕ ಕಣ್ಣಿರ್ತಾವು. ಈಗ ಹೊಲಸು ಜಗತ್ತು ನೋಡೋದು ಅವರಿಗೆ ಬರಗೆ ನೋಡಿ. ಹೀಗಾಗಿ ಅವರು ಒಳಗಿದ್ದೊಳಗ ಭಗವಂತನ ದರ್ಶನ. ಕಿವಿ ಇಲ್ಲದವರು ಜಗತ್ತಿನ 3 ಮಂಗ್ಯಾರ ಕಥೆ ಗೊತ್ತಿರುತ್ತಲ್ಲ. ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು. ನಾವು ಇವಷ್ಟ ಮಾಡ್ತೀವಿ. ಆಮೇಲೆ ಅರ್ಥಾತ್ ಅವರು ಯಾವಾಗ ಜಪ ಮಾಡ್ಕೊಂಡಿರ್ತಿದ್ರು, ಇದು ಮಾಡ್ಕೊಂಡಿರ್ತಿದ್ರು. ಮಹಾರಾಜರ ಬಗ್ಗೆ ನಿಷ್ಠ ಇತ್ತು, ಭಕ್ತಿ ಇತ್ತು. ಇತ್ಲಾಗ ಅವ್ರು ಕೂತಿರ್ಬೇಕು, ಇತ್ಲಾಗ ಇವ್ರು ಕೂತಿರ್ಬೇಕು. ಮಹಾರಾಜರು ಮುಂದ ಅವ್ರಿಗೆ ಒಂದು ಶಕ್ತಿ ಕೊಟ್ಟಿದ್ರು ಮಹಾರಾಜರು. ಏನು ಅಂದ್ರೆ ಅವ್ರು ಎಲ್ಲೇ ಇರಲಿ ಮಹಾರಾಜರು ಎಲ್ಲಿದ್ದಾರೆ, ಏನ್ ಮಾಡ್ಲಿಕ್ಕಿರ್ತಾರೆ ಇವ್ರಿಗೆ ಗೊತ್ತಾಗ. ಅದನ್ನು ಪರೀಕ್ಷೆ ಮಾಡ್ಬೇಕು ಅಂತ ಒಬ್ರು ಮಹಾರಾಜರು ಹೊರಗೆ ಹೋದಾಗ ಅವ್ರು ಕೇಳಿ ಆಯ್ಸಾಯಿರು ಈ ಮಹಾರಾಜರು ಎಲ್ಲಿದ್ದಾರೆ. ನೈಮಿಷಾರದಲ್ಲಿ ಪೇಶ್ವೆಯ ಜೊತೆ, ನಾನಾ ಸಾಹೇಬ್ ಪೇಶ್ವೆಯ ಜೊತೆ ಮಾತಾಡ್ಕೊಂಡು ಕೂತಾರೆ. ಅವ್ರು ಬಂದಿಟ್ಕೊಂಡ್ರು ಆ ತಾರೀಕು, ಆ ಟೈಮ್ ಎಲ್ಲ. ಮಹಾರಾಜ ಬಂದ್ರ ಕೇಳಿದ್ರು, ಮತ್ತು ಈ ಟೈಮ್ ಈ ದಿವಸ ಹೇಳಿದ್ರು, ಮತ್ತೆ ಆ ಕುರುಡು ಹೇಳಿದ್ರೆ ನಿಮಗೆ ಅನ್ಕೆ. ಅರ್ಥಾತ್ ಅಲ್ಲಿ ತಮ್ಮ ಮಡಿ ಮೈಲಿಗೆ ಎಲ್ಲ ಪಾಲಿಸಿಕೊಂಡು ಇರ್ತೇವೆ. ಮುಂದೆ ಸಹಜ ಒಂದು ದಿವಸ ಏನಾಯ್ತು ಅಂದ್ರೆ, ಯಾವಾಗ ಪ್ರತಿ ದಿವಸ ಅವ್ರ ಬಡಿಗೆ ರಾಮದೇವ್ರ ದರ್ಶನಕ್ಕೆ ಹೋಗ್ತೇವೆ. ಸಾಹೇಬ್ ಒಂದು ದಿವಸ ಹೋಗೋ ಮುಂದೆ 6-7 ವರ್ಷದ ಹುಡುಗಿ ಅವ್ರು ಮುಟ್ಟಿಬಿಡ್ತು. ಮುಟ್ಟಿದ ಕೂಡಲೇ ಅವ್ರ ಮೇಲೆ ಏನಂದ್ರೆ, ರಾಣಿ ಮಾಲ ಶಿವಲಿಸ್ಕಾಯಿ ಅಂತ ರಂಜೇನ ಮುಟ್ಟಿದೇನು ಅಂತಂದು. ಅದು ಕೂಡ ಹುಡುಗಿ ಹಳ್ಳಿ ಕತ್ಬಿಟ್ಟು, ನಾನು ಇನ್ನು ವಿಧವಾ ಆಗ್ತೀನಿ ಹಂಗಾಗಿ. ಎಷ್ಟು ಹಳ್ಳಿ ಕತ್ತು ಅಂದ್ರೆ ಬರೀ ಮಹಾರಾಜ ಹೋಗಿ ಅವ್ರು ಹುಡುಗಿ ಹಳ್ಳಿ ಕರಿ ಯಾಕೆ ಹೇಳಿರ್ತಿತ್ತು. ಹಿಂಗೆ ಆಯ್ಸಾಯಿರು ಅಂದ್ರು, ನನಗೆ ಬಹಳ ಎದುರು ಆಗ್ತದೆ, ತ್ರಾಸ ಆಗ್ತದೆ, ಬೇಜಾರ ಆಗ್ತದೆ, ಬಹಳ ಕರೀತಾ ಇಟ್ಕೊಂಡಿಲ್ಲ ಅಂತ. ಕರೆದು ಕೂಡಲೇ ನಿನ್ನ ಕೈಯಾಗ ನೀರು ಹಾಕ್ತಂತ. ಅವ್ರ ಮುಂದೆ ಹೇಳಿಸಿದ್ರು, ನನ್ನ ವೈಧವ್ಯವನ್ನ ನೀವು ತಗೊಳ್ಳಿ, ನಿಮ್ಮ ಇದರಿಂದ ನನಗೆ ಕೊಡ್ರಿ ಅಂತ ಇದನ್ನು ಮಾಡಿಸಿ. ನನ್ನ ವೈಧವ್ಯ ನೀವು ತಗೊಳ್ಳಿ ಅಂತ ನೀರು ಬಿಡಿಸಿ. ಮಹಾರಾಜ ದೇಹ ಬಿಡೋಕ್ಕಿಂತಲೂ ಅರ್ಥಾತ್ ಮಹಾರಾಜ ದೇಹ ಬಿಟ್ಟ ನಾನು 5 ವರ್ಷಕ್ಕೆ ಅವ್ರ ದೇಹ 5 ವರ್ಷ ವೈಧವ್ಯ ಅನುಭವಿಸಬೇಕಾಗಿ. ಮುಂದೆ ಅವರು ಮಹಾರಾಜ ದೇಹ ಬಿಟ್ಟು 13ನೇ ಇಸ್ವಿಯಲ್ಲಿ ಸಾಹೇಬರು 18ನೇ ಇಸ್ವಿಯಲ್ಲಿ ದೇಹ ಬಿಟ್ಟರು. ಬ್ರಹ್ಮಾನಂದ ಮಹಾರಾಜರು ಭಾದ್ರಪದದ ಅಮಾವಾಸ್ಯೆ ದಿವಸ ಬಿಟ್ಟರು. ಬ್ರಹ್ಮಾನಂದ ಮಹಾರಾಜ ದೇಹ ಬಿಟ್ಟರು ಅಂತ ಗೊತ್ತಾದ ಕೂಡಲೇ ಇವರು ಅವರು ಹೋದ್ರು. ಮಗನಾಗಿರ್ತಕ್ಕಂಥ ಬ್ರಹ್ಮಾನಂದರು ಹೋದ. ನಾನು ಯಾರ ಸಲುವಾಗಿರ್ಬೇಕು. ಅವತ್ತಿಂದ ಊಟ ಮಾಡಬೇಕು. ಪ್ರತಿ ದಿವಸ ಒಂದು ವಾರಕ್ಕೆ ಹಾಲು ತಗೊಂಡಿರ್ತಿದ್ರು. ಆಮೇಲೆ ಬರೋಬ್ಬರಿ ಆಶ್ವಿನ ಮತ್ತೆ ಅಮಾವಾಸ್ಯೆ ದಿವಸ ಸಾಹೇಬ್ ಅವರು ಮಹಾರಾಜರವ್ರಿಗೆಲ್ಲ ಜ್ಞಾನ ಕೊಟ್ಟಿದ್ದಾರೆ. ಅವ್ರು ಸತ್ಪುರುಷ ಹೆಂಡತಿಯಾಗಿ ತಮ್ಮ ಜೀವನದಲ್ಲಿ ಏನು ಸಾಧಿಸಬೇಕು ಅಂತ ಅದನ್ನು ಸಾಧಿಸಿ ನಮ್ಮ ಅವ್ರ ಬಗ್ಗೆನೂ ಬಹಳ ಭಕ್ತಿ. ಆದ್ರೆ ನಮ್ಮ ಸಮಾಜದವ್ರಿಗೆ ಏನಾದರೂ ಒಂದು ಸ್ತ್ರೀ ಶಕ್ತಿ ಅನ್ನುವಂತ ಜಾಗೃತ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಅನಿಸ್ಲೇ ಏನು ಅಂದ್ರೆ ಈ ಪ್ರಕಾರವಾಗಿ ಮಹಿಳಾ ಮಂಡಳ ಆಗಬೇಕು.
ಅದೀಗ ಮುಂಬೈಯಲ್ಲಿ ಆಗತ್ತದ, ಪುಣೆಯಲ್ಲಿ ಆಗತ್ತದ. ಪುಣೆಯಲ್ಲಿ ಹೊಸಪೇಟೆ ಒಳಗೆ ನಾನು ಉದ್ಘಾಟನೆ ಆಯಿತು. ಅಲ್ಲಿಯೂ ಸಹಿತ ಬಹಳ ಜನ ಹೆಣ್ಮಕ್ಳು ಬಂದಿದ್ರು. ಹೊಸಪೇಟೆ ಒಳಗಾಯಿತು, ಬೆಳಗಾವದಲ್ಲಿ ಅಲ್ಲಿಯೂ ಸಹಿತ ಪದ್ಧತಿ ಅಗದಿ ವ್ಯವಸ್ಥಿತವಾಗಿ ಐ ಸಾಹೇಬರೆಲ್ಲ ಸದಸ್ಯರು ಅವರೆಲ್ಲ ಸೇರುವುದು ಮಾಡುವುದು. ಹುಬ್ಬಳ್ಳಿಯಲ್ಲಿ ಆಯ್ತು. ಈ ಎಲ್ಲ ಕಡೆಗೂ ಐ ಸಾಹೇಬರು ಬಹಳ ನಡೆದರು. ನಿಜವಾಗಿ ಹೇಳಬೇಕು ಅಂದ್ರೆ ಗಂಡಸರಿಗಿಂತಲೂ ಹೆಣ್ಮಕ್ಳು ಬಹಳ ಕರ್ತೃತ್ವಶಾಲಿ ಇರ್ತಾರೆ. ಮಹಾರಾಜ್ ಹೇಳಿದ್ರು, ಇವತ್ತೇನಾದ್ರೂ ಧರ್ಮ ಇದ್ದಿದ್ರೆ ಅದು ಹೆಣ್ಮಕ್ಳಿಂದಲೇ ಅದ. ಹೆಣ್ಮಕ್ಳು ಬಹಳ ದೊಡ್ಡ ಶಕ್ತಿ ಇರುತ್ತೆ. ಅದನ್ನು ಜಾಗೃತಿ ಮಾಡಬೇಕಾಗ್ತದೆ. ಅದಕ್ಕೇನಾದ್ರೂ ಒಂದು ಪ್ರೋತ್ಸಾಹ ಸಿಗಬೇಕು, ಆಗಬೇಕು. ಮತ್ತು ಅವರು ಒಂದ್ ವೇಳೆ ಜಾಗೃತ ಆದ್ರು ಅಂದ್ರೆ ಬಹಳ ಅಲ್ಲಿ ಸಮಾಜಗಳು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಏನಾಗ್ತದೆ ಅಂದ್ರೆ ಒಂದು ಭೂಮಿಕಾ ತಯಾರಾಗ್ತದೆ, ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಇವತ್ತು ಅದ್ರ ಬಹಳ ಅಂದ್ರೆ ಬಹಳ ಅವಶ್ಯಕತೆ ಅಂತ ನಮಗೆ ಅನಿಸಿ ನಾವು ಅದು ಪ್ರಾರಂಭ ಮಾಡಿದ್ವಿ. ನೀವು ಅದು ಯಶಸ್ವಿಯಾಗಿ ಇವತ್ತಿನ ತನಕ ನಡೆಸ್ಕೊಂಡು ಬಂದ್ರಿ. ಇದು ಐ ಸಾಹೇಬರು ಮತ್ತು ಮಹಾರಾಜರದು ಕೃಪಾದ ಮಜಾ ಅಂತಂದ್ರೆ ಐ ಸಾಹೇಬರು ನಾವು ಎಲ್ಲೆಲ್ಲೂ ಕರ್ಕೊಂಡು ಹೋಗಿಲ್ಲ. ಕೊನೆಯವರೆಗೆ ಅವ್ರು ಯಾವಾಗ ಒಂದಾಗಲೇ ಇರ್ತೀವಿ. ಎಷ್ಟು ಅಂತರ್ಮುಖ ವೃತ್ತಿ ಎಲ್ಲಿರ್ಬೇಕಂತ ನಾವು ಬರೇ ಹೊರಗೆ ಅಡ್ಡಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ನಾವು ಪ್ಯಾರಿಸ್ ಹೋಗಿದ್ವಿ, ನಾವು ಸ್ವಿಟ್ಜರ್ಲೆಂಡ್ ಹೋಗಿದ್ವಿ, ಅಮೆರಿಕಕ್ಕೆ ಹೋಗಿದ್ವಿ. ಜನ ಬಂದು ನಮ್ಗೆ ಫೋನ್ ಬರ್ತಾರೆ. ನಾವು ಕೆನಡಾಕ್ಕೆ ಹೋಗ್ಬೇಕು ಮಾಡಿದ್ವಿ, ನಾವು ಪ್ಯಾರಿಸ್ಗೆ ಹೋಗ್ಬೇಕು ಮಾಡಿದ್ವಿ, ನಾವು ಜರ್ಮನಿಗೆ ಹೋಗ್ಬೇಕು ಮಾಡಿದ್ವಿ, ಜಪಾನ್ಗೆ ಹೋಗ್ಬೇಕು ಮಾಡಿದ್ವಿ. ಏನ್ ಮಾಡೋದು ಅಲ್ಲಿ ಹೋಗಿ? ಅಲ್ಲಿ ಅವರು ಇಲ್ಲಿ ಬರ್ತಾರೆ. ನಾವು ಋಷಿಕೇಶ ಒಬ್ಬ ಸ್ವಿಟ್ಜರ್ಲೆಂಡ್ ನಾವು ಭೇಟಿಯಾಗಿದ್ದ. ನಾ ಕೇಳಿ ಇಲ್ಲೇ ಬಂದಿದ್ದೀನಿ ನೀನು, ಅಲ್ಲಿ ಸುಖಕ್ಕೆ ಬ್ಯಾಸತ್ತು ಬಂದಿದ್ವಿ. ಸುಖ ಅಂದ್ರೆ ಅನುಭವಿಸಲಿಕ್ಕೆ ಬರ್ತೇನೆ. ನಿಮ್ ಬೇಸರ ಉಂಟು ಸೇರ್ತಾವ, ಎಷ್ಟು ಇಲ್ಲಿ ಸೇರ್ತೇವೆ. ಹೊಟ್ಟೆ ತುಂಬಿರ್ತದ, ಲಾರಿ ಕೇಳ್ತಿರ್ತದ. ಅಕಸ್ಮಾತ್ ಮುಂಜಾನೆ ಹೆಚ್ಚಿಗೆ ತಿಂದ್ವಿ, ಮುಂಜಾನೆ ಕೂಡ ಡಾಕ್ಟರ್ ಕಡೆಗೆ ಹೋಗಿ ಭೋಗೆ ರೋಗ ಭಯ. ಭೋಗದಲ್ಲಿ ರೋಗದ ಭಯ. ಭೋಗ ಅಂದ್ರೆ ಸುಖದ್ದಾದ್ರೆ ಆದ್ರೆ ನಿಜವಾಗಿ ಏನಾದ್ರೂ ನಾವು ಮಾಡಬೇಕು. ತ್ಯಾಗದ ಭೂಮಿಕಾ ಹೆಣ್ಮಕ್ಳಲ್ಲೇ ಹೇಳ್ತಿರ್ತದೆ ಹೊರತು ಅವು ಗಂಡಸರು ಸೆಕ್ಷನ್ ಬೇರೆ. ಅದನ್ನ ಮತ್ತೊಂದು ಯಾವಾಗ ಹೇಳ ಗಂಡಸರು ಬಹಳ ಕೂಸಾಗಿ ಸಮರ್ಥ ರಾಮದಾಸ್ ಸ್ವಾಮಿಗಳು ಒಂದು ಮನೆ ಮುಂದಿನ ಜಯ ಜಯ ರಘುವೀರ್ ಸಮರ್ಥ ಆಕೆ ಒಳಗಿಂದ ಹೆಣ್ಮಕ್ಳು ಓದಿದ್ರು. ಗಂಡ ಅದಕ್ಕೆ ಕೂತಿದ್ರು, ಪೇಪರ್ ಓದ್ಕೊಂಡ. ಅಲ್ಲ ಅವಾಗೇನೋ ಕೂತಿದ್ದ. ಒಳಗಿಂದ ಹೇಳಿದ್ರು, ಕೈ ಖಾಲಿ ಇಲ್ಲ, ಮುಂದೆ ಹೋಗ್ರಿ ಅದು ಹೋದು ಮದ್ದು ಸ್ಮಾಕ್ತರು. ಜಯ ಜಯ ರಘುವೀರ್ ಸಮರ್ಥ, ಕೈ ಖಾಲಿ ಇಲ್ಲ, ಮುಂದೆ ಹೋಗ್ರಿ. ಇವ್ರು ಕೈ ಖಾಲಿ ಇದ್ದ ಕೂತಿರ್ತಾರೆ. ಯಾವುದೇ ಜನ ಕೇಳೋದು ಏನ್ ಇದು ಮಾಡೋದು. 15 ದಿವಸ ಕೈ ಖಾಲಿ ಇಲ್ಲ, ಮುಂದೆ ಅಕ್ಕಿ ಆಶ್ಚರ್ಯ. ನೀವು ದಿನ ಹಿಂದೆ ಕಳಿಸ್ತೀನಿ, ಅದು ಬರ್ತಾವೆ. ಹೊರಗೆ ಕೇಳಿ ಏನ್ ಬೇಕು? ಮಣ್ಣು. ಆಕಿ ನೋಡಿ ಕರ್ಕೊಂಡು ಭವಿಸ್ ಮಣ್ಣು ಹಾಕಿದ್ದು ಒಳಗೆ 15 ದಿವಸ ಏನ್ ಬೇಕು? ಮಣ್ಣು. ಅತಿ ಆಶ್ಚರ್ಯ ಅಲ್ಲ. ಮಣ್ಣು ತಗೊಂಡು ಹೋಗೇನು ಏನೇನು ಅದು ಉಪಯೋಗ ಇಲ್ಲ. ಮತ್ತೆ ಯಾಕೆ ಸ್ವಲ್ಪ ದಿವಸ ಕೈ ಮಾಡೋದು ಹಾಕುದು, ಕೈ ಮಾಡೋದು ಹಾಕುದು, ಪ್ರಾಕ್ಟೀಸ್ ಆಗಿದೆ. ಒಬ್ಬ ಹಿಂಗ ಸಿಟಿಗೆ ಸಮರ್ಥರಿಗೆ ಆ ಉಡಸಾಣಿ ಮಾಡ್ತಿದ್ರು. ಹಿಂದ ಆ ಉಡಸಾಣಿ ಶೆಗದಾಗ ಅರ್ಬಿ ಎತ್ತಿ ಪದಿ ಪದಿ ಸಾರುತ್ತಿದ್ರು. ಅಂದ್ಕೊಂಡು ಹೋಗ್ತಾನು ಹೋಗಿದ್ರು. ಅವ್ರ ಮಾರಿ ಒಂದು ರಾತ್ ಬಂದು ಬಿಡಿ ಅವ್ರು ಸಿಟ್ಟು ಬರ್ತಿದ್ರಿ. ಅಂದ್ಕೊಂಡು ಹೋಗಿ ತಮ್ಮ ಗುಡಿಸ್ಲಕ್ಕೆ ಅಲ್ಲೇ ನದಿ ಎತ್ತಿತ್ತು, ಸ್ವಚ್ಛ ತೊಳೆದ್ರು, ಮಣಸಿದ್ರು. ಅದನ್ನು ಹರಿದು ಬತ್ತಿ ಮಾಡಿದ್ರು. ಭಗವಂತನ ಬತ್ತಿ ಹಚ್ಚ ಭಗವಂತ ಇದು ಹೆಂಗ ಪ್ರಕಾಶವನ್ನು ಕೊಡ್ತಾ ಇದ್ದೇವೆ. ಹಂಗೆ ಅಂತಕ್ಷಣ ಪ್ರಕಾಶ ಇರ್ಕೋತಾರೆ. ಇವತ್ತೇನಾದ್ರೂ ಒಂದು ಕಾರ್ಯ ಆಗ್ಬೇಕು ನೋಡಿ. ನೀವು ಬೇಕಾದ ಕಾರ್ಯಕ್ರಮ ಇದೆ. ಪುರಾಣ, ಪ್ರವಚನ, ಸತ್ಸಂಗ, ಕೀರ್ತನ ಏನೇ ಇದ್ರು ಸಹಿತ ಹೆಣ್ಮಕ್ಳದ ಸಂಖ್ಯಾ ಭಾಳ. ಯಾಕೆ ಅಂದ್ರೆ ಅವರಲ್ಲಿ ಆಧ್ಯಾತ್ಮಿಕ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಭಾವ ಇತ್ತು. ನನ್ನ ಸಹಜ ಒಂದು ನೆನಪಾತು. ಹಿಂದೆ ಏನಾಗಿತ್ತು ಅಂದ್ರೆ ಒಬ್ಬರು ಋಷಿಗಳಿಗೆ ಒಂದು ಪ್ರಶ್ನೆ ಬಂದಿದೆ. 4 ಯುಗಗಳಲ್ಲಿ ಉದ್ಧಾರ ದೃಷ್ಟಿಯಿಂದ ಯಾವ ಯುಗ ಶ್ರೇಷ್ಠ? ಅವಾಗ ವ್ಯಾಸರು ಸ್ನಾನ ಮಾಡಿರ್ತೀವಿ.
ಅವ್ರು ಹಿಂಗ್ ಹಿಡ್ಕೊಂಡು ಸ್ನಾನ ಮಾಡೋ ಪದ್ಧತಿ ಇರ್ತದ. ಅವಾಗ ಅವ್ರು ಏನ್ ಮಾಡಿದ್ರು, ಕಲಿಯುಗ 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 ಅವ್ರಿಗೆ ಆಶ್ಚರ್ಯ. ಅವರು ತ್ರೇತಾಯುಗನು ಸತ್ಯಯುಗನು ದ್ವಾಪರನು ಅಂತ ಇವ್ರು ಕಲಿಯುಗ 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 ಅಂತಾರೆ. ಆಮೇಲೆ ಅವರು ವರ್ಣಗಳಲ್ಲಿ ಯಾವ ವರ್ಣ ಭಗವಂತನ ಪ್ರಾಪ್ತಿಯ ದೃಷ್ಟಿಯಿಂದ ಹೆಚ್ಚು ಅನುಕೂಲವಾಗುವಂತ ಅವ್ರಿಗೆ ಮತ್ತೆ ಕೈ ಇಟ್ಕೊಂಡು ಶೂದ್ರರು 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 ಅಂತ. ಬ್ರಾಹ್ಮಣರಾಗಲಿ ಬ್ರಾಹ್ಮಣರಿಗೆ ಸಾಧನೆ ಬಹಳ ಕಠಿಣ ಇರ್ತದೆ. ಅದರ ಸ್ನಾನ, ಸಂಧ್ಯಾವಂದನೆ, ಮಡಿ ಮೈಲಿಗೆ, ಬ್ರಹ್ಮಯಜ್ಞ. ಶೂದ್ರಿಗೆ ಏನಿಲ್ಲ, 400 ಬೇಕಾಗಿಲ್ಲ. ಮುಂಜಾನೆ ಕೂಡಲೇ ಪಾಂಡುರಂಗ ಹರಿ ಪಾಂಡುರಂಗ ಹರಿ ಅನ್ಕೊಂಡು ಕೂತು ಸಾಕು. ಯಾವಾಗಲೇ ಊಟ ಮಾಡಿ, ಯಾವಾಗಲೇ ತಿಂಡಿ ತಿಂಡಿ. ಆದ್ರೆ ಬ್ರಾಹ್ಮಣರಿಗೆ ದೇಹ ಧರ್ಮಕ್ಕನುಸಾರವಾಗಿ ವರ್ಣದ ಒಂದು ಧರ್ಮಕ್ಕನುಸಾರವಾಗಿ ಬಹಳಷ್ಟು ಇದು ಇರ್ತದೆ. ಪಾಲಿಸೋದ ಕೈ ಮತ್ತೊಂದ್ಸಲ ಅವ್ರಿಗೆ ತಲೆಯಾಗಿ ಬಂತು ಅಂದ್ರೆ ಋಷಿಗಳಿಗೆ ಸ್ತ್ರೀ ಪುರುಷರಲ್ಲಿ ಯಾರು ಭಗವಂತನ ಪ್ರಾಪ್ತಿಯಿಂದ ಹೆಚ್ಚು ಅಗದಿ ಇದು ಆದವರು, ಅನುಕೂಲ ಆದವರು ಅಂತ ಸ್ತ್ರೀಯರು 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 ಅಂತ ಮುಂದೆ ನಾಲ್ಕು ಆಸಕ್ತಿ ಆದ್ರೆ ಕಲಿಯುಗ ಅಂತ. ಅವಾಗ ಅವ್ರು ಹೇಳಿದ್ರು, ಉಳಿದ 3 ಯುಗಗಳಲ್ಲಿ ತಪಶ್ಚರ್ಯ ಮಾಡಬೇಕು, ಅದನ್ನು ಮಾಡಬೇಕು, ಇದು ಮಾಡಬೇಕು ಬಹಳ. ಕಲಿಯುಗದಲ್ಲಿ ಏನೇನು ಮಾಡೋಕ್ಕಾಗಲ್ಲ, ಭಗವಂತನ ನಾಮಸ್ಮರಣೆ ಮಾಡ್ಕೊತಿದ್ರೆ ಉದ್ಧಾರ ಆಗ್ತದೆ. ಚಾತುರ್ವರ್ಣವನ್ನು ಶೂದ್ರ ಆಗ್ತದೆ ಅಂತ. ಉಳಿದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಸೌಳ್ಯರಾಗಿಲ್ಲ. ಅರ್ಥಾತ್ ಭಗವಂತನ ಇದು ಮಾಡಲಿಕ್ಕೆ ಸೌಳ ಆಗಿಲ್ಲ. ಅವರಿಗೆ ಬಂಧನ ಬಹಳವಾಗಿ ಸಂಧ್ಯಾ ತ್ರಿಕಾಲ ಸಂಧ್ಯಾವಂದನೆ ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಮಡಿ ಮೈಲಿ ಅದೇನು ಶೂದ್ರಿಗೆ ಏನು ಸಂಬಂಧನೇ ಇಲ್ಲ. ಮತ್ತು ಸ್ತ್ರೀಯರಂದ್ರಿಲ್ಲ. ಅವಾಗ ಅವರನ್ನು ಭಗವಂತನ ಪ್ರಾಪ್ತಿಯ ದೃಷ್ಟಿಯಿಂದ ಸ್ತ್ರೀಯರೇನಿದ್ದಾರೋ ಅಗ್ನಿ ಅತಿ ಬರೋಬ್ಬರಿ ಇದು ಇದ್ದಾವೆ ಇರ್ತಾರೆ, ಏವಲ್ ಇದ್ದಾರೆ. ಮತ್ತು ಅದರ ಬಗ್ಗೆ ಅವರಿಗೆ ಅವ್ರ ಅಂತಃಕರಣನೇ ಹಂಗಿರ್ತದೆ. ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಏನಿರ್ತಂದ್ರೆ ಹುಟ್ಟಿದಿಂದ 25 ತನಕ ಗಂಡ್ಮಕ್ಳದು ಬುದ್ಧಿ ಬೆಳೀತದೆ, ಹೆಣ್ಮಕ್ಳದು ಅಂತಃಕರಣ ಬೆಳೀತದೆ. ಅಲ್ಲ, 25 ತನಕ ಹೆಣ್ಮಕ್ಳದು ಬುದ್ಧಿ ಬೆಳೀತದೆ, ಗಂಡು ಮಕ್ಕಳು ಅಂತಃಕರಣ ಬೆಳೀತದೆ. ಮುಂದೆ 25 ವರ್ಷ ಆದ ಮೂಲಕ ಅವರ ಅಂತಃಕರಣ ಬೆಳೆಯೋದು ನಿಂತು ಬಿಡ್ತದೆ. ಹೆಣ್ಮಕ್ಳದ್ದು ಬುದ್ಧಿ ಇದು ಏನಂದ್ರೆ ಅಂತಃಕರಣ ಬೆಳೆಸ್ಕೋತ ಹೋಗ್ತೀವಿ ಕೊನೆಗೆ. ಆದ್ರಿಂದ ವೈದ್ಯ ತರಲು ಹೆಣ್ಮಕ್ಳ ಬುದ್ಧಿ ಮಣಕಾಲ ಕೆಳಗಂದ್ರೆ 25 ವರ್ಷದ ತನಕ ಏನ್ ಪಡ್ಕೊಂಡ್ರು ಅಷ್ಟ. ಮುಂದೆಲ್ಲ ವಾತ್ಸಲ್ಯ ಪ್ರೇಮ ಇವೆಲ್ಲ ಶುರುವಾಗ್ತವೆ. ಗಂಡ್ಮಕ್ಳದ್ದು 25 ವರ್ಷ ಏನ್ ಚುರುಚಾರ ಭಾವನಾ ಭಕ್ತಿ ಬರ್ತನೋ ಅಷ್ಟ. ಮುಂದೆ ಇವು ಬರೇ ತಲೆ ಓಡಿಸೋದು ಹೋಗ್ಬಿಡ್ತಾರೆ. ಇದು ಹಂಗ್ಯಾಕ ಹಿಂಗಾಕ, ಅದ್ರಾಗ ದೇವರಿಲ್ಲ, ಇದ್ರಾಗ ದೇವರಿಲ್ಲ, ಮನೆಯಾಗ ಹೆಣ್ಮಕ್ಳು ಬೇಕು ಅಂತ ಹೇಳು. ಎಷ್ಟು ಮಾಡುದ ದೇವ್ರು ದೇವ್ರು ದೇವರ. ಯಾಕಂದ್ರೆ ಬರೀ ತಲೆ ಬೆಳ್ಕೋತ ಹೋಗ್ತಾವೆ ಹಿಂಗದ. ಆದ್ರಿಂದ ನೀವು ಇನ್ನಷ್ಟು ಜಾಗೃತ ಆಗಿದೆ, ಇನ್ನಷ್ಟು ಪ್ರಚಂಡವಾಗಿ ಒಂದು ಸಲ ನೀವೆಲ್ಲರೂ ಕೂಡ ಏನ್ ಮಾಡಬೇಕು, ಹನುಮಾನ ಚಾಲೀಸ ಮಾಡಿ ಗಂಡಸರು ಸಹಿತ ಹೊರಗಿನಿಂದ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅದನ್ನು ನೀವು ಬಹಳ ಮುಂದೆ ನಿಂತು ಇದೊಂದು ಆಯೋಜನೆ ಮಾಡಿ. ಮತ್ತು ಈ ಒಂದು ವರ್ಷ ಏನಾಯ್ತು, ಇದಕ್ಕೆ ಬಾಲ್ಯ ಇನ್ನು ಮುಂದೆ ಬಹಳಷ್ಟು ಪ್ರಬುದ್ಧ ಆಗಬೇಕು. ಏನಾದರೂ ವಿಶೇಷವಾಗಿರ್ತಕ್ಕಂಥ ಸಾಧನೆ ಆಗಬೇಕು, ಸಮಾಜದಲ್ಲಿ ಕ್ರಾಂತಿ ಆಗಬೇಕು. ಓನ್ಲಿ ರೆವಲ್ಯೂಷನ್ ಇನ್ನರ್ ರೆವಲ್ಯೂಷನ್. ಹೆಣ್ಮಕ್ಕಳಲ್ಲೂ ಬಹಳ ಅತ್ಯಂತ ಆಧ್ಯಾತ್ಮಿಕ ಒಂದು ತೇಜ ಅನ್ನುವಂಥದ್ದು ಬೆಳಿಬೇಕು. ಇವು ಕೇವಲ ಏನದು ಮನೆ ಪೂರ್ತೇಕ ಇರುವುದು ಅದು ತನ್ನುವಂಥದ್ದೇನು, ಅದು ಒಳ್ಳೆಯದನ್ನೇ ಅದ, ಅದೇ ಕೆಟ್ಟ ಅಲ್ಲ. ಆ ಸಮಾಜದಲ್ಲಿ ನಾವು ಇವತ್ತು ಯಾವ್ಯಾವುದೋ ಪರಿಸ್ಥಿತಿಯಲ್ಲಿ ಸುಮ್ಮನೆ ಬಹಿರ್ಮುಖ ಆಗಿರ್ತೀವಿ. ಅದಕ್ಕಿಂತ ಇದು ಒಂದು ಧ್ಯೇಯವನ್ನು ಇಟ್ಟುಕೊಂಡು ನಾವು ಸಮಾಜವನ್ನು ಕಟ್ಟಿಕೊಂಡು ನಾವು ಆತ್ಮೋದ್ಧಾರದ ಸಾಧನೆ ತೊಡಗಬೇಕು. ಅಂದ್ರೆ ನಿಜವಾಗ್ಲೂ ಸಮಾಜವು ಬಹಳ ದೊಡ್ಡ ಶಕ್ತಿ ನಿರ್ಮಾಣ ಆಗ್ತದೆ. ಅದರಿಂದ ಸಮಾಜಕ್ಕೆ ನಿಜವಾಗಿಯೂ ಬಹಳ ದೊಡ್ಡ ಒಂದು ಧರ್ಮದ ಆಧಾರ ಆಗ್ತದೆ ಅನ್ನೋದಕ್ಕಾಗಿ ನಮ್ಮ ಕರ್ತವ್ಯ ಅನಿಸಿ ನಾವೆಲ್ಲ ಮಾಡಿದ್ವಿ. ನಿಜವಾಗಿಯೂ ನಮ್ಮ ಬಹಳ ಸಮಾಧಾನ ಆಗಿದೆ, ಈಗಾಗಲೇ ಬಹಳ ಹೊತ್ತಾಗಿದೆ. ಆದ್ದರಿಂದ ಇನ್ನು ಮುಂದೆ ನೈವೇದ್ಯ ಆರತಿ ಆಗ್ತದೆ. ಪ್ರಸಾದ ಹೆಣ್ಮಕ್ಳ ಕಾರ್ಯಕ್ರಮ ಪ್ರಸಾದ ಇಲ್ಲ, ಅಲ್ಲಿ ಶಕ್ಯನೇ ಇಲ್ಲ.
ಗಂಡ್ಮಕ್ಳ ಕಾರ್ಯಕ್ರಮದಿಂದ ಸ್ವಲ್ಪ ನೋಡ್ಬೇಕು, ವಿಚಾರ ಮಾಡ್ಬೇಕಾಗ್ತದೆ. ಆದ್ರಿಂದ ಈ ಆರತಿ ಪಾರ್ತಿ ಆದ ತನಕ ಅಷ್ಟೊಳಗೆ ಪ್ರಸಾದ ಶುರು ಆಗ್ತದೆ. ಪ್ರಸಾದವನ್ನೆಲ್ಲರೂ ಸ್ವೀಕಾರ ಮಾಡಬೇಕು. ಮತ್ತು ಎಲ್ಲರೂ ಅನೇಕ ಕಡೆಗೆ ಇದು ಉಪಾಸನ ಅದನ್ನ ಎಷ್ಟು ಕಾರ್ಯ ಮಾಡಿ ಬೇಕಾದ ನಡೀತದ 15 ದಿವಸ ಮಾಡಿ, ತಿಂಗಳಿಗೆ ಒಂದು ಮಾಡಿ, ಇದ್ರೊಳಗೂ ಸಹಿತ ಅನುಸಂಧಾನ ಇರ್ತದೆ. ನಾಳೆ 12ನೇ ತಾರೀಕಿಗೆ ನಮ್ದು ಕಾರ್ಯಕ್ರಮ ಉಪಾಸನ ಅದ, 12ನೇ ತಾರೀಕು ಉಪಾಸನ ಅದ, ಅದೊಂದು ಇಲ್ಲ. ಎಲ್ಲರೂ ಅಮೆರಿಕಾಗೆ ರಿಸರ್ವೇಶನ್ ಮಾಡ್ತಿತ್ತು ಫ್ಲೈಟ್ ಇತ್ತು. ಅದು ಬರೀ ಅದೇ ತರ ಇರ್ತದೆ. ನಮ್ಗೆ 8ನೇ ತಾರೀಕಿಗೆ ಫ್ಲೈಟ್ ಅದ, 8ನೇ ತಾರೀಕಿಗೆ ಫ್ಲೈಟ್ ಅದ. ಅಲ್ಲಿ ನಮ್ಗೇನು ಅನ್ಸಬೇಕು, 8ನೇ ತಾರೀಕು ಉಪಾಸನ ಅದ, 8ನೇ ತಾರೀಕು ಉಪಾಸನ ಅದ. ಈ ಅನುಸಂಧಾನದಲ್ಲಿ ಇರಬೇಕು. ಅದನ್ನು ಅತ್ಯಂತ ಸಮಾಜದೊಳಗೆ ಪ್ರಭಾವಶಾಲಿಯಾಗಿ ಆಗುವಂತೆ ನೀವೆಲ್ಲರೂ ಅದನ್ನು ಯಶಸ್ವಿಗೊಳಿಸಬೇಕು. ಇದರಲ್ಲಿ ಮಹಾರಾಜರು, ಬ್ರಹ್ಮಾನಂದ ಮಹಾರಾಜರು